सुते राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्यः च पतितानां पावनोभ्यो वैष्णवभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद हरे कृष्ण 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 हरे 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 राम 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 हरे हरे। ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 1 ಶ್ಲೋಕ 13 ಮತ್ತೆ 14. ततः संगश्च भैर्यश्च पणवः पणवा अनाका गोमुखः पणवा अनाका सा एव अभ्यन्यन्त सह शब्दातुमलः अभवत्. ಅನುವಾದ. ಅನಂತರ ಶಂಖಗಳು, ಬೇರಿಗಳು, ಕಹಳೆ, ತುತ್ತೂರಿ, ಕೊಂಬುಗಳು ಮೊದಲಾದವುಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಆ ಶಬ್ದವು ಭೀಷಣವಾಗಿತ್ತು. 14. ತತಃ ಸ್ವೈತೆ ಹಯೇ ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೋ ಮಾಧವಃ ಪಾಂಡವಃ ಪಾಂಡವಾಶ್ಚೈವ ದಿವ್ಯೋ ಶಂಕೋ ಪ್ರದುದ್ಮತಃ ಅನುವಾದ. ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥರಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಹರೇ ಕೃಷ್ಣ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಾಮಿನೇ ನಮಸ್ತೆ ಸರಸ್ವತಿ ದೇವಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದ ಓಕೆ. 13ರಲ್ಲಿ ನಿನ್ನೆ 12ನೇ ಶ್ಲೋಕದಲ್ಲಿ ಏನಾಯ್ತು? ಪಿತಾಮಹ ಭೀಷ್ಮರು ಶಂಕನ ಓದಿದ್ರು. ಸೊ ಸಿಂಹನಾದನ ಹತ್ರ ಮಾಡಿ ಸಿಂಹನಾದ ತರ ತುಂಬಾ ಜೋರಾಗಿ ತುಂಬಾ ಗಟ್ಟಿಯಾಗಿ ತಮ್ಮ ಶಂಕನ ಓದಿದ್ರು. ದುರ್ಯೋಧನಿಗಿದಿಂದ ಹರ್ಷ ಆಯ್ತು ಅಂತ ಹೇಳಿದ್ರು. 13ನೇ ಶ್ಲೋಕದಲ್ಲಿ ಮತ್ತೆ ತಿರುಗಿ ಅವ್ರು ಓದಿದ್ಮೇಲೆ ಎಲ್ಲ ಶಂಖಗಳು, ಕಹಳೆಗಳು, ತುತ್ತೂರಿ, ಗೋಮುಖ ವಾದ್ಯಗಳು ಎಲ್ಲ ಈ ತರ ಬೇರೆ ಬೇರೆ ತರ ವಾದ್ಯಗಳು ಒಂದೇ ಸರಿ ಎಲ್ಲರೂ ಕೂಡ ಬಾರಿಸಿದ್ರು. ಸೊ ಈ ಭೀಷಣ ಇದೇನಾಗಿತ್ತು, ಇದು ಸೌಂಡು ತುಂಬಾ ಭೀಷಣವಾಗಿತ್ತು. ಅವಾಗ ಒಬ್ರಿಬ್ರು ಇರ್ಲಿಲ್ಲ, ತುಂಬಾ ಎಷ್ಟು 64 ಕೋಟಿ ಜನ ಇದ್ದಿದ್ದು ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸತ್ತಿದ್ದು 64 ಕೋಟಿ ಜನ ಅಂತ ಹೇಳ್ತಾರೆ. ಸತ್ತಿದ್ದು ಜನ, ಪ್ರಾಣಿಗಳೆಲ್ಲ ಬೇರೆ ಎಲ್ಲ, ಒಂಟೆ, ಕುದುರೆಗಳು, ಒಂಟೆಗಳು, ಆನೆಗಳು ಇವೆಲ್ಲ ಬಿಟ್ಟು ಬರೀ ಮನುಷ್ಯ 64 ಕೋಟಿ ಜನ. ಅಷ್ಟು ಜನ ಎಲ್ಲ ಓದಿಲ್ಲ, ಆಲ್ಮೋಸ್ಟ್ ಯಾರ್ಯಾರು ಮುಖ್ಯವಾಗಿದ್ರು ಅವ್ರು ಓದಿದ್ದಾರೆ ಅಂತ. ಸೊ ಇದನ್ನ ಬಾರ್ಸಕ್ಕೆ, ಈ ಕಹಳಿನ ಈ ಶಂಖಗಳನ್ನ ಬಾರ್ಸಕ್ಕೆ, ತುತ್ತೂರಿ ಬಾರ್ಸಕ್ಕೆ ಇಂಥವ್ರಿಗೇನೆ ಸಪ್ರೇಟ್ ಜನ ಇರ್ತಿದ್ರು. ಅವ್ರು ಯುದ್ಧ ಮಾಡ್ತಾರೆ, ಬರೀ ಅದನ್ನೇ ಮಾಡ್ತಿದ್ರು. ಸೊ ಅವರು ಎಲ್ಲ ಬಾರಿಸಿದಾಗ ಏನಾಯ್ತು, ಆ ಶಬ್ದ ಏನಾಗಿತ್ತು, ರಣಭೀಕರ, ತುಂಬಾ ಭೀಷಣವಾಗಿತ್ತು. ಭೀಷಣ ಅಂದ್ರೆ ತುಂಬಾ ಕೇಳಕ್ಕೆ ಒಂದು ರೀತಿ ಸ್ಮಶಾನದಲ್ಲಿ ನಾವು ಅಪಶಕುನದ ಕೇಳಲ್ವಾ, ಆ ತರ. ಈ ಶಕುನ ಅಲ್ಲ, ಎಲ್ಲರೂ ಸಾವು ನಿಶ್ಚಿತ ಅನ್ನೋದು ತೋರಿಸ್ತಾ ಇತ್ತು ಅಂತ. ಸೊ ಆ ತರ ಇದೆ, ಈ ತರ ಭೀಷಣವಾಗಿತ್ತು ಅಂತ. ನೆಕ್ಸ್ಟ್ 14ನೇ ಶ್ಲೋಕ ಹೇಳ್ತಾರೆ.
ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥರಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಓದಿದರು. ಎದುರು ಪಕ್ಷ ಯಾರು? ಭೀಮಾರ್ಜುನ. ಪಾಂಡವರ ಪಕ್ಷದಲ್ಲಿದ್ದಂಥ ಕೃಷ್ಣ ಅರ್ಜುನರು, ಮುಖ್ಯವಾಗಿ ಕೃಷ್ಣ ಅರ್ಜುನರು ಏನ್ ಮಾಡಿದ್ರು, ಅವರು ಕೂಡ ತಮ್ಮ ತಮ್ಮ ಶಂಖನ ಓದಿದ್ರು. ಮುಂದೆ ಬರುತ್ತೆ ಯಾವ ಶಂಖ ಅಂತ ಹೆಸರು. ಇಲ್ಲಿ ಅಲೌಕಿಕ, ಅವ್ರದ್ದು ಅಲೌಕಿಕವಾದ ಶಂಖನ ಓದಿದ್ರು ಅಂತ ಸಂಜಯ್ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಗಮನಿಸ್ಬೇಕಾಗಿರೋ ವಿಷಯ ಅಂತಂದ್ರೆ, ಹಿಂದೆ ಭೀಷ್ಮಾಚಾರ್ಯ ಓದಿದಂಥ ಶಂಖನ ಅಲೌಕಿಕ ಅಂತ ಹೇಳಲಿಲ್ಲ, ಏನು ಬೇರೆ ದಿವ್ಯ ಅಂತ ಏನಿಲ್ಲ, ಏನು ಹೇಳಲಿ ದಿವ್ಯ ಅಂತ ಏನು ಹೇಳಲಿಲ್ಲ. ಜಸ್ಟ್ ಸುಮ್ಮನೆ ಸಿಂಹನಾದ ಥರ ಮಾಡಿ ಜೋರಾಗಿ ತುಂಬ ತಮ್ಮ ಶಂಖನ ಓದಿದ್ರು ಅಂತ ಹೇಳ್ತಾರೆ. ಇಲ್ಲಿ ಭೀಮಾರ್ಜುನ ಶಂಖ ಓದಿದ ತಕ್ಷಣ ಏನ್ ಹೇಳಿದ್ರು? ಅಲೌಕಿಕ ಅಂತ ಹೇಳಿದ್ರು. ಇದು ಅಲೌಕಿಕ ಅಂತ ಸಂಜಯನ್ಗೆ ಹೆಂಗ್ ಗೊತ್ತಾಯ್ತು? ಯಾಕೆ ಈ ವಸ್ತುನ ಇದನ್ನ ಯೂಸ್ ಮಾಡಿದ್ದಾರೆ ಇಲ್ಲಿ? ದಿವ್ಯ ಅನ್ನೋದನ್ನ ಯಾಕೆ ಯೂಸ್ ಮಾಡಿದ್ರು? ದಿವ್ಯ ಅಂತಂದ್ರೆ ಅಲೌಕಿಕ, ಅಲೌಕಿಕ ಅಂದ್ರೆ ದಿವ್ಯ. ಅದೇ ಅಲೌಕಿಕ ಅಂದ್ರೆ ಬೇರೆ ತರ ಅರ್ಥದಲ್ಲಿ ಹೇಳ್ಬೇಕಂದ್ರೆ ಆಧ್ಯಾತ್ಮಿಕವಾಗಿರೋದು, ಅಂದ್ರೆ ಈ ಭೌತಿಕ ಪ್ರಪಂಚಕ್ಕೆ ಸೇರಿದ್ದಲ್ಲ ಅಲೌಕಿಕ ಅಂದ್ರೆ. ಲೌಕಿಕ ಅಂದ್ರೆ ಇದು, ಅಲೌಕಿಕ ಅಂದ್ರೆ ಆಧ್ಯಾತ್ಮಿಕ ಲೋಕ, ಭೌತಿಕ ಪ್ರಪಂಚ ಸೇರಿದ್ದು ಅಲ್ಲದೆ ಇರೋದು ಅಂತ. ನೋಡಿ, ಈಗ ನಮ್ಗೆಲ್ಲ ಪರಿಚಯ ಇರೋದು, ನಮ್ಗೆ ಕೇಳ್ತಾ ಇರೋದ್ನ ಸೌಂಡ್ಗಳು, ಹೌದಾ? ಅಕಸ್ಮಾತ್ ಇದೀಗ ಆ ಪಕ್ಷಿ ಕೇಳ್ತಾ ಇದೆ, ಕೇಳಿದೀವಿ, ಅದಕ್ಕೆ ಅದ್ರ ಬಗ್ಗೆ ಕೇರ್ ಮಾಡಲ್ಲ. ಇನ್ನೊಂದೇನೋ ಮಾತಾಡ್ತಾ ಇದೆ, ಅದ್ರ ಏನೋ ಒಂದು ಹೇಳ್ತಾ ಇದೆ, ನಾಯಿ ಬೊಗಳ್ತಾ ಇದೆ, ಕೇರ್ ಮಾಡ್ತೀವ? ಇಲ್ಲ. ಏನೋ ಹುಲಿ ಸೌಂಡ್ ಕೇಳ್ತು, ಸ್ವಲ್ಪ ಗಾಬರಿ ಆಯ್ತೀವಿ, ಹೋಗಿ ನೋಡಕ್ಕೋಸ್ಕರ. ಅದು ಒಂದು 4-5 ದಿನಕ್ಕೆ ಹೋಗ್ಬಿಟ್ರೆ ಅದು ಇದಾಯ್ತು. ಸೊ ಅಂದ್ರೆ ನಾವು ಈ ಭೌತಿಕ ಪ್ರಪಂಚದ ಸೌಂಡ್ಗಳನ್ನ ನಾವು ಕೇಳ್ತಾ ಇದ್ರೆ ಅದ್ರಲ್ಲಿ ಏನು ಆಶ್ಚರ್ಯ ಆಗಲ್ಲ, ಅದೇನೋ ಒಂದು ದಿವ್ಯ ಅನ್ಸಲ್ಲ. ಅಕಸ್ಮಾತ್ ಏನು ಕೇಳೇ ಇಲ್ಲ, ಆ ಥರ ಸೌಂಡೇ ಕೇಳಿಲ್ಲ ಅಂತಂದಾಗ ಏನಾಗ್ತೀವಿ? ಗಾಬರಿ ಆಗ್ತೀವಿ. ಅರೆ, ಈ ಸೌಂಡ್ ಎಲ್ಲಿಂದ ಬಂತು, ಯಾಕೆ ಈ ಥರ ಬಂತು, ಇವತ್ತು ಯಾವತ್ತು ಕೇಳಿಲ್ವಲ್ಲ ನಾವು ಅಂತ ಅಂದ್ಬಿಟ್ಟು ಹುಡುಕಾಡ್ತೀವಿ, ನೋಡ್ತೀವಿ ಆ ಕಡೆ ಈ ಕಡೆ. ಸೊ ದಿವ್ಯ ಅಂತಂದ್ರೆ ಅದು ಆ ಸೂಕ್ಷ್ಮತೆಯಿಂದನೇ ಮತ್ತೆ ಅದು ನಾದದಿಂದನೇ ಗೊತ್ತಾಗ್ಬಿಡುತ್ತೆ, ಅದು ದಿವ್ಯ ಶಬ್ದ ಅಂತ. ಈ ಪ್ರಪಂಚಕ್ಕೆ ಸೇರಿದ್ದೇ ಅಲ್ಲ ಅದು, ಅಂದ್ರೆ ಈ ಪ್ರಪಂಚದಲ್ಲಿ ಅದನ್ನ ಯಾರು ಮಾಡೋದೇ ಇಲ್ಲ ಆ ಥರ ಶಬ್ದ. ಸೊ ಅದಕ್ಕೆ ದಿವ್ಯ ಅಂತ. ಮತ್ತೆ ದಿವ್ಯ ಅಂದ್ರೆ ಅದರಲ್ಲಿ ಶಕ್ತಿ, ಬರೀ ಸೌಂಡ್ ಅಲ್ಲ, ಅದರಲ್ಲಿ ಶಕ್ತಿನೂ ಇರುತ್ತೆ. ಅದೇ ತರ ಒಂದು ಬೇರೆ ತರ ಇರುತ್ತೆ, ಅದಕ್ಕೆ ಒಂದು ಪವರ್ ಇರುತ್ತೆ. ಈಗ ನೋಡಿ, ಇದೇ ಮುಂದೆ ಬರುತ್ತೆ, ನಾವೇನಾರ ಒಂದು ಸೌಂಡ್ ಕೇಳಿದಾಗ ನಮ್ಮ ಹೃದಯ ಚೂರು ಆಯ್ತು ಅಂತಂದ್ರೆ, ಯಾವನಿಗೆ ಭಯ ಇರುತ್ತೋ ಅವನಿಗೆ ಚೂರು ಆಗುತ್ತೆ. ಯಾರಿಗೆ ಅದ್ರ ಬಗ್ಗೆ ಆನಂದ ಇರುತ್ತೋ ಅವ್ರಿಗೆ ಆನಂದ ಆಗುತ್ತೆ, ಅವ್ರಿಗೆ ಅದ್ರ ಬಗ್ಗೆ ನಂಬಿಕೆ ಇರುತ್ತೋ, ಅದ್ರ ಬಗ್ಗೆ ಕೇಳಿರ್ತಾರೋ, ಅದನ್ನ ಫೀಲ್ ಮಾಡ್ತಾರೋ ಅಂಥವ್ರಿಗೆ ಅದರಿಂದ ಆನಂದ ಆಗುತ್ತೆ. ಇಲ್ಲಿ ದಿವ್ಯ ಅಂತಂದ್ರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿದ್ದಂಥ ಸೌಂಡ್ ಮಾಡಿದ್ರು ಅಂತ. ಇದು ನೋಡಿ, ಈ ಶ್ಲೋಕದಲ್ಲಿ ದಿವ್ಯ, ಈ ಶಂಖನಾದ ಇದು ಪಾಂಡವರಿಗೆ ಜಯ ತಂದ್ಕೊಡುತ್ತೆ ಅನ್ನೋದಕ್ಕೆ ಇದೊಂದು ಸೂಚನೆ. ಸೊ ಸಂಜಯ್ ಹೇಳ್ತಾ ಇರೋದು. ಸೊ ಪ್ರಭುಪಾದ ತುಂಬ ಸಾಕಷ್ಟು ಹೇಳ್ತಾರೆ ಏನು ಸೂಚನೆ ಇದ್ದು ಅಂತ. ಸೊ ಈ ಥರ ಭೀಮಾರ್ಜುನರು ಅಲೌಕಿಕವಾದಂಥ ಶಬ್ದನ ಮಾಡಿದ್ರು. ಅಂದರೆ ಶಂಖ ಓದಿದ್ರಲ್ಲಿ ಅಲೌಕಿಕವಾಗಿತ್ತು ಅವ್ರದ್ದು. ಶಬ್ದ ಮಾಡಿದ್ರೆ ಶಂಖ ಓದಿದ್ರು, ಶಂಖದಲ್ಲಿ ಅಲೌಕಿಕವಾಗಿತ್ತು ಅಂತ ಹೇಳ. ಓಕೆ, ಪ್ರಭುಪಾದ ಭಾರತದಲ್ಲಿ ಹೇಳ್ತಾರೆ, ಭೀಷ್ಮರು ಓದಿದ ಶಂಖವನ್ನು ಅಲೌಕಿಕ ಎಂದು ವರ್ಣಿಸಿಲ್ಲ. ಇಲ್ಲಿ ಏನಾಗ್ತಾ ಇದೆ, ಪ್ರಭುಪಾದ ಭೀಷ್ಮ ಓದಿದಂಥ ಶಂಖನ ಅಲೌಕಿಕ ಅಂತ ವರ್ಣನೆ ಮಾಡಲಿಲ್ಲ. ಆ ವ್ಯಕ್ತಿ ಅಲೌಕಿಕವಾಗಿದ್ರು, ಆದ್ರೆ ಅವ್ರು ಮಾಡಿದ ಶಬ್ದ ಅಲೌಕಿಕವಾಗಿ. ಕೃಷ್ಣಾರ್ಜುನರ ಶಂಖಗಳನ್ನು ಮಾತ್ರ ಅಲೌಕಿಕ ಎಂದು ವರ್ಣಿಸಿದೆ. ಇಲ್ಲಿ ಕೃಷ್ಣಾರ್ಜುನರು ಓದಿದಂಥ ಶಂಖದ ನಾದನ ಮಾತ್ರ ಅಲೌಕಿಕ ಅಂತ ವರ್ಣನೆ ಮಾಡಿದೆ. ಅಲೌಕಿಕ ಶಂಖಗಳ ನಾದವು ಎದುರು ಪಕ್ಷಕ್ಕೆ ಜಯದ ಸಂಭವವೇ ಇಲ್ಲ ಎಂಬುದನ್ನು ಸೂಚಿಸಿತು. ಯಾಕೆ ಇವರು ಅಲೌಕಿಕ ಶಬ್ದ ಮಾಡಿದ್ರು? ಹಿಂಗ್ ಬರುತ್ತೆ, ಅವರು ಅಲೌಕಿಕ, ಅದಕ್ಕೆ ಅಲೌಕಿಕ ಮಾಡಿದ್ರು. ಒಬ್ಬ ವ್ಯಕ್ತಿ ಅಲೌಕಿಕವಾಗಿದ್ರೆ ಅಲೌಕಿಕ ತರನೇ ಕಾರ್ಯ ಮಾಡ್ಬೇಕು, ಅವನು ಲೌಕಿಕವಾಗಿದ್ರೆ ಲೌಕಿಕವಾಗಿ ಕಾರ್ಯ ಮಾಡ್ತಾನೆ. ಸೊ ಅಂದ್ರೆ ಅವ್ರದ್ದು ಗುಣ ಏನು ತೋರಿಸ್ಕೊಂಡ್ರು ಅವರು ಅಷ್ಟೇ. ಅವ್ರ ಹತ್ರ ಗುಣ ಏನು? ಅಲೌಕಿಕವಾಗಿರುವಂಥ ಗುಣ, ಅದನ್ನ ತೋರಿಸಿದ್ರು ಅವರ ಶಬ್ದದಲ್ಲಿ. ಅಲೌಕಿಕ ಶಂಖಗಳ ನಾದವು ಎದುರು ಪಕ್ಷಕ್ಕೆ ಜಯದ ಸಂಭವವೇ ಇಲ್ಲ ಎಂಬುದನ್ನು ಸೂಚಿಸಿತು. ಈ ಶಬ್ದದ ಅರ್ಥ ಏನು? ಓದಿದಂಥ ಶಬ್ದದ ಅರ್ಥ ಏನು? ಎದುರು ಪಕ್ಷಕ್ಕೆ ಜಯದ ಸಂಭವನೆ ಇಲ್ಲ. ಜಯ ಯಾರಿಗೆ? ನಮ್ಗೆ. ಯಾರಿಗೆ ಓದ್ತಾ ಇದೀವೋ ಅವ್ರಿಗೆ ಅಂತ. ಏಕೆಂದರೆ ಕೃಷ್ಣನು ಪಾಂಡವರ ಪಕ್ಷದಲ್ಲಿದ್ದ. ಜಯಸ್ತು ಪಾಂಡುಪುತ್ರಾಣಂ ಯೇಷಾಂ ಪಕ್ಷೇ ಜನಾರ್ದನ. ಜಯ ಯಾರಿಗೆ ಲಭಿಸುತ್ತೆ? ಪಾಂಡವರಂಥವ್ರಿಗೆ ಜಯ ಲಭಿಸುತ್ತೆ. ಇದರ ಅರ್ಥ ಇದು. ಪಾಂಡವರಿಗೆ ಜಯಸ್ತು ಪಾಂಡುಪುತ್ರಾಣಂ, ಪಾಂಡವರಂಥವ್ರಿಗೆ ಅಂದ್ರೆ ಪಾಂಡವರಂಥವ್ರಿಗೆ, ಯೇಷಾಂ ಪಕ್ಷೇ ಜನಾರ್ದನ, ಯಾರ ಪಕ್ಷದಲ್ಲಿ ಕೃಷ್ಣ ಇರ್ತಾನೋ ಅಂಥವ್ರಿಗೆ ಜಯ.
ಯಾರ ಪಕ್ಷದಲ್ಲಿ ಧರ್ಮ ಇರುತ್ತೋ ಅಂಥವ್ರಿಗೆ ಜಯ. ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯ. ಇದು ನಮ್ಮ ಸ್ಲೋಗನ್. ನಮ್ದು ಸನಾತನದ್ದು ಒಂದು ಇದು ಅಂತಂದ್ರೆ ಏನು, ಧರ್ಮ ರಕ್ಷಿತ ರಕ್ಷಿತ. ಧರ್ಮನ ಯಾರು ರಕ್ಷಣೆ ಮಾಡ್ತಾರೋ, ಧರ್ಮರ ರಕ್ಷಣೆ ಮಾಡೋದು ಏನಿಲ್ಲ, ರಕ್ಷಣೆ ಮಾಡೋದು ಇದು ಹೇಳೋದಷ್ಟೇ. ಧರ್ಮನ ರಕ್ಷಣೆ ಮಾಡ್ತಾ ಇದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ ಅರ್ಥ. ಧರ್ಮೋ ರಕ್ಷಿತ ರಕ್ಷಿತ ಅಂದ್ರೆ ಧರ್ಮನ ನೀ ರಕ್ಷಣೆ ಮಾಡಿದ್ರೆ, ಅಂದ್ರೆ ಧರ್ಮನ ರಕ್ಷಣೆ ಪಾಲನೆ ಮಾಡಿದ್ರೆ ರಕ್ಷಣೆ ಏನ್ ಮಾಡಕ್ಕಾಗತ್ತೆ ನೀನ್ ಧರ್ಮನ? ಧರ್ಮ ಆಲ್ರೆಡಿ ಅದಿರುತ್ತೆ. ಧರ್ಮನ ನಾನು ಪಾಲನೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಅಂದ್ರೆ ಧರ್ಮದ ತರ ನಡ್ಕೊಂಡ್ರೆ ಅದೇ ನಿಮ್ಮನ್ನ ಕಾಪಾಡುತ್ತೆ ಅಂತ. ಯಾವಾಗಲೂ ಲಭಿಸುವುದು ಪಾಂಡವರಂತವರಿಗೆ, ಜಯವು ಯಾವಾಗಲೂ ಲಭಿಸುವುದು ಪಾಂಡವರಂತವರಿಗೆ, ಏಕೆಂದರೆ ಭಗವಾನ್ ಕೃಷ್ಣನು ಅವರ ಜೊತೆಗಿದ್ದಾನೆ. ಯಾಕೆ ಪಾಂಡವರಂತವ್ರಿಗೆ ಜಯ ಸಿಗುತ್ತೆ? ಯಾಕೆ? ಕೃಷ್ಣ ಜೊತೆಗಿದ್ದಾನೆ. ಜನಾರ್ದನ, ಕೃಷ್ಣ ಜನರನ್ನ ಪಾಲನೆ ಮಾಡಿ. ಜನಾರ್ದನ ಅಂದ್ರೆ ಜನಗಳನ್ನ ಪಾಲನೆ ಮಾಡೋಂಥವನು, ಅದಕ್ಕೆ ಅವನ್ನ ಜನಾರ್ದನ ಅಂತ ಹೇಳ್ತಾರೆ. ಸೊ ಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ಜಯ. ಪಾಂಡವರ ಕಡೆ ಕೃಷ್ಣ ಇದ್ದಾನೆ, ಜಯ ಆಗ್ತಾ ಇದೆ. ಅದಕ್ಕೆ ಅಲ್ಲಿ ಅಲೌಕಿಕ ಶಬ್ದಗಳು ಕೂಡ ಬರುತ್ತೆ. ಭಗವಾನ್ ಕೃಷ್ಣನು ಯಾವಾಗ ಎಲ್ಲಿ ಇದ್ದರೆ ಆಗ ಅಲ್ಲಿ ಭಾಗ್ಯಶ್ರೀ ಇರ್ತಾಳೆ. ಸೊ ಕೃಷ್ಣ ಇದ್ರೆ ಜಯಕ್ಕೆ ಭಾಗ್ಯಶ್ರೀ. ಭಾಗ್ಯಶ್ರೀ ಅಂತಂದ್ರೆ ಪ್ರತಿಯೊಂದು ನಮ್ಗೆ ಭಾಗ್ಯವಾಗಿ ಪರಿಣಾಮ ಬರುತ್ತೆ. ಭಾಗ್ಯ ಅಂತಂದ್ರೆ ಒಂಥರ ಭಾಗ್ಯ ಅಲ್ಲ. ಈಗ ಸಂಪತ್ತು ಭಾಗ್ಯ ಅಂತಂದ್ರೆ ನಮ್ಗೆ ಸಂಪತ್ತು ಅನ್ಕೋತೀವಿ. ಸಂಪತ್ತದ ಭಾಗ್ಯ ಇರ್ಬೋದು, ನಮ್ಗೆ ವಿದ್ಯಾ ಭಾಗ್ಯ ಇರ್ಬೋದು, ಬುದ್ಧಿ ಭಾಗ್ಯ ಇರ್ಬೋದು, ಆರೋಗ್ಯ ಇರ್ಬೋದು. ಒಂದ್ಸರಿ ಕೃಷ್ಣ ನಾರಾಯಣ ಕಡೆ ಕೃಷ್ಣ ಬಂದ್ರೆ ಜೊತೆಗೆ ಯಾರು ಬಂತಾರೆ? ಲಕ್ಷ್ಮಿ ಬಂದ್ರೆ. ಯಾಕೆ ಲಕ್ಷ್ಮಿ ಬರ್ತಾರೆ ಕೃಷ್ಣ ಬಂದ್ರೆ? ಅವ್ರಂತ ಏನಕ್ಕೆ ಅಲ್ಲ, ಅವ್ರಂತ ಅವ್ರು ಯಾಕೆ ಬರ್ತಾರೆ, ಬೇರೆಯವ್ರು ಯಾಕೆ ಬರಲ್ಲ? ಲಕ್ಷ್ಮಿ ಯಾಕೆ ಬರ್ತಾಳೆ ಕೃಷ್ಣ ಇದ್ದಿದ್ ಕಡೆ? ಕೃಷ್ಣ ಲಕ್ಷ್ಮಿ ಸರಿ, ಯಾರು ಅವ್ರ ಪತಿ ಯಾರು? ನಾರಾಯಣ, ಕೃಷ್ಣ. ಓಕೆ, ಅವನಿದ್ದಿದ್ ಕಡೆ ಲಕ್ಷ್ಮಿ ಬರ್ಬೇಕು. ಪತಿ ಇದ್ದಿದ್ ಕಡೆ ತಾನೇ ಲಕ್ಷ್ಮಿ ಬರೋದು. ಸಾಧ್ವಿಯಾಗಿರೋರು ಗಂಡ ಇದ್ರೆ ಎಲ್ಲೂ ಹೋಗೋದೇ ಇಲ್ಲ, ಗಂಡನ ಜೊತೆನೆ ಹೋಗ್ತಾರೆ ಅಲ್ವಾ? ಸೊ ಅಂದ್ರೆ ನಾರಾಯಣ ಇದ್ದಿದ್ ಕಡೆ ಎಲ್ಲಿ ಕೃಷ್ಣ ಇದ್ದಿದ್ ಕಡೆ ಲಕ್ಷ್ಮಿ ಬರ್ಲೇಬೇಕು, ಭಾಗ್ಯಶ್ರೀ ಬರ್ಲೇಬೇಕು. ಹಾಗೆ ಲಕ್ಷ್ಮಿ ಅಂತಂದ್ರೆ ಭಾಗ್ಯ. ಎಲ್ಲಾ ತರ ಜಯ ಇರ್ಬೋದು, ಹಣಕಾಸು ಇರ್ಬೋದು, ನಿಮ್ಗೆ ಬುದ್ಧಿ ಇರ್ಬೋದು, ಲಕ್ಷಣ ಇರ್ಬೋದು, ಏನೇ ಇಲ್ದಿದ್ರು ಕೂಡ ಎಲ್ಲಾನು ಲಕ್ಷ್ಮಿ. ಸೊ ಲಕ್ಷ್ಮಿ ಬಂದೇ ಬರ್ತಾರೆ. ಏಕೆಂದ್ರೆ ಭಾಗ್ಯಶ್ರೀ ತನ್ನ ಪತಿಯನ್ನು ಬಿಟ್ಟು ಒಬ್ಬಳೇ ಎಂದೂ ಇರುವುದಿಲ್ಲ. ಲಕ್ಷ್ಮಿ ಯಾವತ್ತು ಅವಳೊಬ್ಳೇ ಇರೋದಿಲ್ಲ, ಎಲ್ಲ ನಾರಾಯಣ ಜೊತೆ ಇದ್ದೆ. ಈವನ್ ಬರೀ ನಾರಾಯಣ ಇದ್ರು ಕೂಡ ಅವ್ರ ಜೊತೆ ಲಕ್ಷ್ಮಿ ಪರ್ಸನಲ್ ಆಗಿ ಇಲ್ಲ ಅಂತಂದ್ರು ಇದ್ದೇ ಇರ್ತಾಳೆ ಅಂತ ಅರ್ಥ. ಸೊ ಭಗವಂತನಿಗೆ ಲಕ್ಷ್ಮಿಗೆ ಏನು ವ್ಯತ್ಯಾಸ ಇಲ್ಲ. ಸೊ ಒಂದೇ, ಅದರಿಂದ ಬಂದೇ ಬರ್ತಾರೆ. ವಿಷ್ಣು ಅಥವಾ ಶ್ರೀಕೃಷ್ಣನ ಸಂಕದ ಅಲೌಕಿಕ ನಾದವು ಸೂಚಿಸುವಂತೆ ವಿಜಯವು ಭಾಗ್ಯವು ಅರ್ಜುನನಿಗಾಗಿ ಕಾಯುತ್ತಿದ್ದವು. ಏನಿದೆ ಇಲ್ಲಿ ವಿಷ್ಣು ಈ ನಾದದ ಶಂಕದ ಅಲೌಕಿಕ ನಾದ ಏನಂತಂದ್ರೆ ಮಾಡಿದ್ದು ಅರ್ಥ ಏನಂತಂದ್ರೆ ಜಯ ಅವ್ರಿಗೆ ಕಾಯ್ತಾ ಇತ್ತು. ಎಲ್ಲಿ ಅಲೌಕಿಕವಾಗಿರುತ್ತೋ ಅಲ್ಲಿ ಜಯ. ಅಲೌಕಿಕ ಶಬ್ದ ಎಲ್ಲಿದೆಯೋ ಅಲ್ಲಿ ಜಯ, ಇದರಲ್ಲಿ ಡೌಟೇ ಇಲ್ಲ. ಯಾಕೆಂತಂದ್ರೆ ನೋಡಿ, ಈ ಭೌತಿಕ ಪ್ರಪಂಚದಲ್ಲಿ ನಾವು ಭೌತಿಕವಾಗಿ ಸೌಂಡ್ ಮಾಡ್ತಾ ಇದ್ದಾಗ ಭೌತಿಕವಾಗೇ ನಡಿಬೇಕು ನಾವೆಲ್ಲ. ಅದೇ ತರ ಸೌಂಡ್ಗಳಂದ್ರೆ ಅದೇ ತರ ಇರಬೇಕು. ಭೌತಿಕವಾಗಿ ನೀವು ತಿಂತಾ ಇದ್ದೀರಿ ಅಂದ್ರೆ ಭೌತಿಕವಾಗಿ, ಹೌದು ಭೌತಿಕ ವಸ್ತು ತಿಂತಾ ಇದ್ದೀನಿ, ಭೌತಿಕವಾಗಿ ನೀವು ಅದೇ ಗುಣ ಬರುತ್ತೆ, ಅಲ್ಲೇ ಇರ್ತೀರಾ, ಅಲ್ಲೇ ಅದ್ರ ಜೊತೆನೆ ಒಡನಾಟ. ಏನಿರುತ್ತೋ ಅಲ್ಲೇನಿರುತ್ತೋ ಅದೇ ತರ ನಿಮಗೆ ಬರ್ತಾ ಇರೋದು. ಎಕ್ಸ್ಟ್ರಾ ಬರ್ಬೇಕು ಅಂತ ಹೆಂಗ್ ನಿರೀಕ್ಷೆ ಮಾಡ್ತೀರಾ ನೀವು? ಸಪೋಸ್ ನೀವು ಒಂದು ದೊಡ್ಡ ಚಿನ್ನದ ಕೋಲ್ ಮೈನ್ ಗೊತ್ತಲ್ಲ, ಈ ಕಲ್ಲಿದ್ಲದು ಗುಹೆ ಅಂತ ಹೇಳಿ, ಕಲ್ಲಿದ್ಲು ತೆಗಿಯುವಂತ ಗುಹೆ ಇರುತ್ತಲ್ವಾ, ಅಲ್ಲಿಗೆ ಹೋಗ್ಬಿಟ್ಟು ನೀವು ಹೋಗ್ತಿದ್ದೀರಾ, ನೀವು ಪೂರ್ಣ ಪ್ರಮಾಣದಲ್ಲಿ ವೈಟ್ ಬಟ್ಟೆ, ವೈಟ್ ಶೂ, ವೈಟ್ ಹ್ಯಾಟ್, ವೈಟ್ ಇದು ಹಾಕೊಂಡಿದ್ದೀರಾ ಪೂರ್ಣವಾಗಿ ಅಂತ ಇಟ್ಕೊಳ್ಳಿ ಮೈ ಮೇಲೆ. ಎಲ್ಲ ವೈಟು, ನಿಮ್ದು ಬ್ರೀಫ್ ಕೇಸು ಎಲ್ಲ ಒಂದು ಶೂಟು ಬೂಟ್ ಎಲ್ಲ ಹಾಕೊಂಡಿದ್ರೆ ವೈಟು. ಅದ್ರೊಳಕ್ಕೆ ಹೋಗ್ತೀರಾ, ನೀವು ಒಳಕ್ಕೆ ಹೋದ್ಮೇಲೆ ಆಚೆಗೆ ಬರ್ಬೇಕಾದ್ರೆ ಬಟ್ಟೆ ವೈಟ್ ಆಗಿ ಇರ್ಬೇಕು ಅಂತ ನೀವೇನಾದ್ರು ನಿರೀಕ್ಷೆ ಮಾಡಕ್ಕಾಗತ್ತಾ? ಯಾಕೆಂದ್ರೆ ಅಲ್ಲಿ ಆ ಕೋಲ್ ಮೈನಲ್ಲಿ ಎಲ್ಲಿ ನೋಡಿದ್ರು ಕಪ್ಪು.
ನೀವು ಮುಟ್ಟಿದ್ರೆ ಕಪ್ಪು, ನೋಡಿದ್ರೆ ಕಪ್ಪು, ಪ್ರತಿ ಒಂದು ಕಪ್ಪು 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 ಅಂಥದ್ರಲ್ಲಿ ವೈಟ್ ಬಟ್ಟೆ ಏನೋ ಆಗ್ಬಿಟ್ಟು ವೈಟ್ ಬಟ್ಟೆಯಲ್ಲೇ ಬರೋಕ್ಕಾಗತ್ತಾ ನೀವು? ಹೆಂಗಾದ್ರೂ ಒಂದು ನಿಮಗೆ ಕಪ್ಪು ಅಂಟ್ಕೊಂಡೇ ಅಂಟ್ಕೊತಾನೆ. ಅದೇ ತರ ಈ ಭೌತಿಕ ಪ್ರಪಂಚ ಏನೇ ಮಾಡಿದ್ರು ಕೂಡ ಭೌತಿಕವಾಗಿರೋಂಥದ್ದು. ನಿಮ್ದು ಎಂದ ಒಂದು ಪರಿಸ್ಥಿತಿನೂ ಕೂಡ ಭೌತಿಕವಾಗಿರೋದು. ನೀವು ಇದರಿಂದ ಆಚೆ ಬರ್ಬೇಕು ಅಂತಂದ್ರೆ ನೀವೊಂದು ಕವಚ ಹಾಕೋಬೇಕು. ಕವಚ ಏನ್ ಕವಚ? ಆಧ್ಯಾತ್ಮಿಕ ಕವಚ ಹಾಕೋಬೇಕು. ನೀವು ಈ ಭೌತಿಕ ಪ್ರಪಂಚ ಅಂಟಬಾರ್ದು ಅಂದ್ರೆ ನೀವು ಕವಚ. ಕವಚ ಅಂದ್ರೆ ಗೊತ್ತಲ್ಲ ಏನು? ಒಂದು ವ್ಯಾಪಾರ, ಒಂದು ಕವರ್ ಮೇಲ್ಗಡೆ. ಈಗ ನಾವು ದೇಹದ ಮೇಲೆ ಬಟ್ಟೆ ಹಾಕೊಂಡಿದ್ದೀವಿ, ಇದು ಕವರ್, ಕವಚ ಅಲ್ವಾ? ಸೊ ಈ ಕವಚ ಹಾಕೊಂಡು, ಈ ಕವಚ ಹಾಕೊಂಡಾಗ ನಮಗೆ ಯಾವ್ದ್ರಿಂದ? ಈ ಶೀತದಿಂದ, ಗಾಳಿಯಿಂದ, ಕೋಲ್ಡಿಂದ, ಬಿಸಿಲಿಂದ ತಡೆಯುತ್ತೆ ಅಂತ ಅದಕ್ಕೆ ತಾನೇ ಹಾಕೊಂಡಿದ್ದೀವಿ. ಸೊ ಈ ಭೌತಿಕ ಪ್ರಪಂಚದಲ್ಲಿ ನಾವು ಬದುಕಬೇಕು ಅಂತಂದ್ರೆ ಏನಾಗಬೇಕು? ಆಧ್ಯಾತ್ಮಿಕ ಕವಚ ಹಾಕೋಬೇಕು. ಅದು ನಮ್ಗೆ ಅಂಟಬಾರದು ಅಂದ್ರೆ. ಆಧ್ಯಾತ್ಮಿಕ ಕವಚ ಯಾವುದು ಅಂತ ಹೇಳ್ತೀನಿ ನೋಡಿ. ಸೊ ಅರ್ಜುನನಿಗೆ ಕಾಯುತ್ತಿದ್ದವು. ಇಷ್ಟೇ ಅಲ್ಲದೆ ಈ ಮಿತ್ರರಿಬ್ಬರು ಕುಳಿತಿದ್ದ ರಥವನ್ನು ಅಗ್ನಿಯು ಅರ್ಜುನನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ. ಇಷ್ಟಲ್ದಿರ ಇನ್ನೊಂದು ಕಾರಣ ನೋಡಿ. ಎಷ್ಟು ಕಾರಣ ಆಯ್ತು ಇಲ್ಲಿ ಪ್ರಭುಪಾದ ಹೇಳ್ತಾ ಇರೋದು? ಕೃಷ್ಣಾರ್ಜುನ ಓದಿದಂತ ಅಲೌಕಿಕ ಶಬ್ದ ಅದು ಶ್ಲೋಕದಲ್ಲೇ ಇದೆ. ಎರಡನೇದು ಸ್ವಯಂ ಕೃಷ್ಣ ಇದ್ದಾನೆ, ಅವ್ರ ಕಡೆ ಸ್ವಯಂ ಕೃಷ್ಣ ಇದ್ದಾನೆ. ಕೃಷ್ಣ ಇದ್ರೆ ಅಜ್ಜಯ್ಯ ಭಾಗ್ಯಶ್ರೀ ಆದಂತ ಲಕ್ಷ್ಮಿನೂ ಇರ್ತಾಳೆ. ಕೃಷ್ಣ ಇದ್ಮೇಲೆ ಕೃಷ್ಣನೇ ಒಂದು ದೊಡ್ಡ ಜಯ, ಅದ್ರ ಜೊತೆಗೆ ಭಾಗ್ಯಶ್ರೀ ಆದ ಲಕ್ಷ್ಮಿನೂ ಇರ್ತಾಳೆ. ಇದು ಒಂದು ಕಾರಣ. ಮತ್ತೆ ಶಂಕುದು ನಾದ ತೋರಿಸ್ತಾ ಇರೋದು ಅವ್ರಿಗೆ ವಿಜಯ ಸುತೆ ಅಂತ ಶ್ಲೋಕದಲ್ಲಿದೆ. ಮತ್ತೆ ಇಲ್ಲಿ ಅವ್ರು ಕೂತಿರೋಂಥ ರಥ, ಕೃಷ್ಣಾರ್ಜುನ ಕೂತಿದಂಥ ರಥ, ಅದು ಅರ್ಜುನಿಗೆ ಅಗ್ನಿದೇವ್ ಕೊಟ್ಟಿರೋಂಥ ರಥ. ಕಾಂಡವನ ದಹನ ಆದಾಗ ಅಗ್ನಿದೇವು ಅವನಿಗೆ ಕೊಟ್ಟಿರ್ತಾರೆ ಅರ್ಜುನಿಗೆ. ಅವನ ಮೆಚ್ಕೊಂಡು, ಅವನು ಇದನ್ನ ಮೆಚ್ಕೊಂಡು ಆ ರಥದ ಮೇಲೆ ಕೂತ್ಕೊಂಡು ಏನಾರ ಯುದ್ಧ ಮಾಡಿದ್ರೆ ಅದು ಸೋಲೆ ಇಲ್ಲ ಅವ್ರಿಗೆ. ಸೊ ಈ ತರ ಆ ಥರ ರಥ ಈ ಭೌತಿಕ ವಿಚಾರದಲ್ಲಿ ನೋಡಿದ್ರೆ ಇಲ್ಲ ಆಧ್ಯಾತ್ಮಿಕವಾಗೂ ಕೂಡ ಅಗ್ನಿ ಅದ್ರ ಮೇಲೆ ಕೂತ್ಕೊಂಡು ಯುದ್ಧ ಮಾಡಿದ್ರೆ ಅವ್ರಿಗೆ ಸೋಲೆ ಇಲ್ಲ. ಇದೊಂದು ಸೂಚನೆ. ಇದು ಎಲ್ಲರಿಗೂ ಗೊತ್ತಿರುತ್ತೆ, ಇದು ಗೊತ್ತಿರುತ್ತೆ ಎಲ್ಲರಿಗೂ. ಯಾರಿಗೆ? ಬರೀ ಪಾಂಡವ್ರಿಗಲ್ಲ, ಕೌರವರಿಗೂ ಗೊತ್ತಿರುತ್ತೆ. ಆ ರಥ ಅರ್ಜುನಿಗೆ ಸಿಕ್ಕಿರೋದು ಇವರಿಂದ, ಯಾರು? ಅಗ್ನಿದೇವದಿಂದ. ಆ ರಥದ ಮೇಲೆ ಕೂತ್ಕೊಂಡವ್ರಿಗೆ ಸೋಲೆ ಇಲ್ಲ, ಇದು ಗೊತ್ತಿರುತ್ತೆ ಎಲ್ಲ. ಸೊ ಏನ್ ಯಾವ್ದು ಸೀಕ್ರೆಟ್ ಇಲ್ಲ, ಎಲ್ಲ ಗೊತ್ತಿರೋ. ಯಾಕೆಂತಂದ್ರೆ ಪ್ರತಿ ಒಂದು ವಿಷಯದ ಕೂಡ ಗೂಢಾಚಾರ್ಯರು ಇವ್ರ ಕಡೆನೂ ಇರ್ತಾರೆ, ಅವ್ರ ಕಡೆನೂ ಇರ್ತಾರೆ. ಅಲ್ಲಿ ನಡೆಯೋದೆಲ್ಲ ಇಲ್ಲಿ ಗೊತ್ತಾಯ್ತಾ ಇರ್ತದೆ, ಇಲ್ಲಿ ನಡೆಯೋದಲ್ಲ ಅಲ್ಲಿ ಗೊತ್ತಾಯ್ತಾ ಇರ್ತದೆ. ಹೆಂಗೋ ಒಂದು ಅಟ್ಲೀಸ್ಟ್ ಆ ಥರ ಇರುತ್ತೆ. ಆ ಥರ ಅವಾಗ ಇದ್ರು ಮಾಡ್ಕೊಂಡಿದ್ರು. ಸೊ ಆ ಥರ ಗೊತ್ತಿರೋದ ವಿಷಯನೇ ಇದು. ಅಗ್ನಿಯು ಅರ್ಜುನನಿಗೆ ಉಡುಗೊರೆ ಕೊಟ್ಟಿದ್ದ. ಈ ತ್ರಿಲೋಕದಲ್ಲಿ ಎಲ್ಲಿಯೇ ಯಾವ ದಿಕ್ಕಿನಲ್ಲೇ ನೋಡಿ, ಆಧ್ಯಾತ್ಮಿಕ ಅಲ್ಲ ಇದು, ತ್ರಿಲೋಕ. ಈ ಭೌತಿಕ ಪ್ರಪಂಚದಲ್ಲಿ ತ್ರಿಲೋಕದಲ್ಲಿ ಎಲ್ಲೇ ದಿಕ್ಕದಲ್ಲಿ, ಯಾವುದೇ ದಿಕ್ಕದಲ್ಲಿ ಸಂಚಾರ ಮಾಡಿದ್ರು ಕೂಡ ಅದಕ್ಕೆ ಸೋಲೆ ಇರಲಿಲ್ಲ, ಜಯ ಪಡಿತಿತ್ತು ಆ ರಥ. ಬರೀ ಅದ್ರ ಜೊತೆ ಕೂತ್ಕೊಂಡು ಜೊತೆ ಹೋದ್ರು ಸಾಕು, ಜಯ ಬರ್ತಾ ಇತ್ತು. ಸೊ ಇಷ್ಟೆಲ್ಲ ಗೊತ್ತಿದ್ರು, ಇದೊಂದು ಸೂಚನೆ. ಪಾಂಡವರಿಗೆ ಜಯ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸೂಚನೆ. ಇಷ್ಟೆಲ್ಲ ಸೂಚನೆ ಆದ್ರೂ ಅರ್ಜುನಿಗೆ ಬಂತು, ಬೇರೆ ಏನೋ ಬಂತು. ಅದು ಯಾಕೆ ಬಂತು ಅಂತ ಮುಂದೆ ನೋಡೋಣ. ಓಕೆ. ಸೊ ಈ ತರ ಪಾಂಡವರಿಗೆ ಜಯ ಅನ್ನೋದಕ್ಕೆ ಇಷ್ಟೊಂದು ಕಾರಣಗಳು ಪ್ರಭುಪಾದ ಕೊಡ್ತಾರೆ. ಮುಖ್ಯವಾಗಿ ದಿವ್ಯ ಶಂಕನ ಓದಿದಂಥದ್ದು ಪಾಂಡವರ ಪಕ್ಷಕ್ಕೇನೆ ಜಯ ಅಂತ ಹೇಳ್ಬೋದು. ಇಲ್ಲಿ ಇವಾಗ ಕೃಷ್ಣಾರ್ಜುನರು ದಿವ್ಯ ಶಂಕನ ಓದಿದ್ರು, ಅವ್ರಿಗೆ ಜಯ ಆಯ್ತು. ಜಯ ಆಗೋದು ಲಕ್ಷಣ ಎಲ್ಲ ಕಾಣಿಸ್ಕೊಂಡು ಅಂತ. ಸೊ ಇವಾಗ ನಮಗ್ ಜಯ ಆಗ್ಬೇಕು ಬೇಡವಾ? ಆಗ್ಬೇಕು ತಾನೆ. ನಮ್ಗೆ ಯಾವ್ದ್ರಲ್ಲಿ ಜಯ ಆಗ್ಬೇಕು? ಭಗವಂತನ ಪಡೆಯಕ್ಕೆ ಜಯ ಆಗ್ಬೇಕು. ಓಕೆ, ಆಮೇಲೆ ಆಮೇಲೆ ಓಕೆ ಆಯ್ತಪ್ಪ, ಜಯ ನಿಮ್ಗೆ ಹಿಂಗ್ ಅನ್ಕೋತೀವಿ. ಅಕಸ್ಮಾತ್ ಬೇರೆಯವ್ರಿಗೂ ಬೇರೆ ತರನು ಜಯನೂ ಆಗ್ಬೇಕು. ಈಗ ಆಧ್ಯಾತ್ಮಿಕ ಮಾಡ್ಬೇಕಾದ್ರೆ ದುಡ್ಡು ಬೇಡವಾ? ಅದ್ರ ಜಯ ಬೇಡವಾ? ಬುದ್ಧಿ ಬೇಡವಾ? ಅದ್ರ ಜಯ ಬೇಡವಾ? ಮತ್ತೆ ಆರೋಗ್ಯ ಬೇಡವಾ? ಮತ್ತೆ ನಮಗೆ ಬೇರೆ ಒಂದು ಪರಿಸ್ಥಿತಿಗಳಲ್ಲಿ ಬೇರೇನು ಬೇಡವಾ? ನಮಗೆ ಬೇರೆ ಬೇರೆ ಸಲಕರಣೆಗಳು ಬೇಡವಾ? ಬೇಕು, ಜಯ ಬೇಕು. ಸೊ ಇದ್ರೆಲ್ಲ ಜಯ ಇಲ್ದಿರ ನೀವು ಹೆಂಗೆ ನೀವು ಆಧ್ಯಾತ್ಮಿಕ ಜೀವನ ಮಾಡ್ತೀರಿ? ಅಕಸ್ಮಾತ್ ಆರೋಗ್ಯದ ಸೋತೋಗ್ಬಿಟ್ರಪ್ಪ, ಪೂರ್ಣ ಪ್ರಮಾಣದಲ್ಲಿ ಮಾಡಕ್ಕೆ ಆಯ್ತಾ ಇಲ್ಲ, ಆರೋಗ್ಯ ಫುಲ್ ಕೆಟ್ಟೋಯ್ತು, ಹೆಂಗ್ ಮಾಡ್ತೀರಿ ಜಪಾನ್? ಹೆಂಗ್ ಮಾಡ್ತೀರಿ ಸೇವೆನ? ಆರೋಗ್ಯ ಬೇಕು ತಾನೆ, ಇದ್ರೂ ಜಯ ಬೇಕು ತಾನೆ. ಸೊ ಇದೆಲ್ಲ ಬರ್ಬೇಕು ಅಂದ್ರೆ ಇವಾಗ ನಾವು ಏನ್ ಕವಚ ತೊಟ್ಕೋಬೇಕು? ಭಗವಂತಂದು ಭಗವಂತನ ಕವಚ ತೊಟ್ಕೊಬೇಡಿ, ಭಗವಂತನ ನಾಮದ ಕವಚ ತೊಟ್ಕೊಳ್ಳಿ. ಯಾವಾಗ ಅಲೌಕಿಕ ಇದು ನೋಡಿ, ನಾಮ ಭಗವಂತ. ಈ ಭೌತಿಕ ಪ್ರಪಂಚದಲ್ಲಿ ಅಲೌಕಿಕವಾಗಿರೋದು ಏನೇನಿದೆ ಹೇಳಿ?
ಭಗವಂತ ನಾಮ ಶ್ರವಣ ಭಗವಂತ ವ್ಯಕ್ತಿ ಅದು ಅಲೌಕಿಕ. ನಾಮ ಅಲೌಕಿಕ, ಭಗವಂತ ನಾಮ ಅಲೌಕಿಕ. ಆಮೇಲೆ ಸೇವೆ ಅದಕ್ಕೆ ಸಾಧನವಾಗಿರುವಂತ ಸೇವೆನೂ ಅಲೌಕಿಕ. ಆಮೇಲೆ ಭಕ್ತರು ಅಲೌಕಿಕ, ಶುದ್ಧ ಭಕ್ತರು ಅಲೌಕಿಕ. ಶುದ್ಧ ಭಕ್ತರು ಅಲೌಕಿಕವಾಗಿರೋರು. ಆಮೇಲೆ ಸಹಾಯ ನಾ ಕೇಳ್ಕೊಂಡಿದ್ನ ಅವ್ರು ಕೊಡೋದು ಅಲೌಕಿಕ ಅಂತ ಹೇಳ್ತೀಯಾ? ಓಕೆ. ಆಮೇಲೆ ಇನ್ನೊಂದೇನೋ ಅಲೌಕಿಕವಾಗಿದೆ, ಯಾರು ಹೇಳ್ತೀರಾ? ಧಾಮಗಳು ಪ್ರಭು. ದಾನ, ಭಗವಂತನ ಧಾಮಗಳು. ಭಗವಂತನ ಧಾಮ ಎಲ್ಲೆಲ್ಲಿದೆ? ಅಂದ್ರೆ ಇದು ಯಾತ್ರಾ ಸ್ಥಳಗಳು ಅಲೌಕಿಕವಾಗಿದ್ದಾವೆ ಅಂತ ಹೇಳ್ಬೋದು. ಶುದ್ಧ ಧಾಮಗಳು ಕೂಡ ಅಲೌಕಿಕ. ಆದ್ರೆ ನಾವು ಕಲುಷಿತ ಮಾಡ್ಬಿಟ್ಟಿದೀವಿ. ಓಕೆ, ಹೇಳ್ಬೋದು ಅಲೌಕಿಕ. ಯಾಕೆಂದ್ರೆ ಅಲ್ಲಿ ದೇಹ ಬಿಟ್ರೆ ಅಲ್ಲಿ ಕಾರ್ಯ ಮಾಡಿದ್ರೆ ಎಲ್ಲ ಅಲೌಕಿಕವಾಗಿರುತ್ತೆ. ಧಾಮಗಳು ಅಲೌಕಿಕ. ಆಮೇಲೆ ಅದೇ ಅಲೌಕಿಕವಾಗಿರುವಂತ ವಸ್ತುಗಳು ಏನೇನಿದೆ ಈ ಭೌತಿಕ ಪ್ರಪಂಚದಲ್ಲಿ? ಆತ್ಮ ಅಲೌಕಿಕವಾಗಿ ಜೊತೆಗೆ ಇನ್ನೊಂದು ನಮ್ದು ಆತ್ಮ ಅಲೌಕಿಕವಾಗಿ. ಓಕೆ, ಸೊ ಇದೆಲ್ಲ ಅಲೌಕಿಕವಾಗಿರೋ ಇವೆಲ್ಲ. ಯಾವಾಗ ನಾವು ಅಲೌಕಿಕವಾಗಿರೋಂಥ ಚರ್ಚೆ ಮಾಡ್ತೀವಿ, ನಮ್ಗೇನಾಗುತ್ತೆ? ಅಲೌಕಿಕ ಬುದ್ಧಿ ಬರುತ್ತೆ, ಅಲೌಕಿಕವಾಗಿರೋಂಥ ರಕ್ಷಣೆ ಸಿಗ್ತಾ ಇರುತ್ತೆ. ಅಲೌಕಿಕ ಈ ಭೌತಿಕ ಪ್ರಪಂಚ ಅಲೌಕಿಕ ಅನ್ನೋದನ್ನ ನಾವು ಯಾಕೆಂದ್ರೆ ಪ್ರತಿ ಒಂದು ಕಡೆ ನಮ್ಮ ಕಡೆ ಬರೀ ಲೌಕಿಕವಾಗಿರೋಂಥ ಇದು ತುಂಬಿದೆ. ನಾವೇನೇ ಮಾಡಿದ್ರು ಅದೇ ಅಂಟ್ಕೋತಾ ಇರುತ್ತೆ. ಇದು ಅಂಟ್ಕೋಬಾರ್ದು ಅಂದ್ರೆ ಕವಚ ಹಾಕೊಳ್ಳೇಬೇಕು. ನೀವು ಏನ್ ಕವಚ ಹಾಕೋತೀರಾ? ಈ ಅಲೌಕಿಕ ಅನ್ನೋ ಕವಚಗಳನ್ನ ಹಾಕೊಳ್ಳಿ ನೀವು. ಅಲೌಕಿಕ ಕವಚಗಳು ಯಾವ್ಯಾವುದು ಈಗ ಹೇಳಿದ್ವಿ? ಭಗವಂತ ನಾಮ. ಭಗವಂತನೇನು ಒತ್ಕೊಳಕ್ಕಾಗಲ್ಲ ನೀವು. ಓಕೆ, ಅವ್ ನಾಮನ ಬೇಕಾದ್ರೆ ನಿಮ್ದು ಆ ನಾಮ ನಿಮ್ಗೆ ಯಾವಾಗ ನೀವು ಇದು ಹೆಂಗ್ ಕವಚ ಹಾಕೊಳ್ಳೋದು ಹೆಂಗೆ? ಓಕೆ, ಸಪೋಸ್ ನೀವು ಕವಚ ಹಾಕೋಬೇಕು, ಹೆಂಗ್ ಹಾಕೋತೀರಾ? ಈ ಕವಚ ಕಾಣ್ತಾ ಇಲ್ಲ, ಈಗ ಬಟ್ಟೆ ಆದ್ರೆ ಕಾಣ್ತಾ ಇದೆ, ಹಾಕಬಿಡ್ತೀವಿ ಚಳಿಯಿಂದ. ನೋಡಿ, ಸ್ವೆಟರ್ ಹಾಕೊಂಡು ಹೆಂಗೆ ಕಿವಿಗೆಲ್ಲ ಮುಚ್ಕೊಂಡು ಹೆಂಗೆ ಚೂರು ಜಲಾಗ್ಬಾರ್ದು ಅಂತ ಇದ್ದಾರೆ ನೋಡು, ಅಲ್ವಾ? ಸೊ ಈ ತರ ಕವಚ ಹಾಕೋಬಹುದು. ಈಗ ನಮ್ಗೆ ಈ ಕವಚಗಳು ಒಂದು ಕಾಣ್ತಾನೆ ಇಲ್ಲ. ಭಗವಂತ ಕಾಣ್ತಾ ಇದ್ದಾನ? ನಾಮ ಕಾಣ್ತಾ ಇದೀಯ? ಇಲ್ಲ ಧಾಮಗಳು ಏನೆಲ್ಲ ಹೆಂಗಪ್ಪ ಓದ್ಕೋತಿರೋ? ಧಾಮದಲ್ಲಿ ಇರಕ್ಕಾಗುತ್ತಾ? ಓಲಿ ಆಮೇಲೆ ಇಲ್ಲ ಅಂತಂದ್ರೆ ಆತ್ಮನ ಹೆಂಗಪ್ಪ? ಆತ್ಮ ಒಳಗಡೆ ತುಂಬಾ ಸೂಕ್ಷ್ಮವಾಗಿದೆ, ಅದನ್ನ ಹೆಂಗಪ್ಪ ಕವಚ ಅಂತ ಹಾಕೋತೀರಿ? ಇವಾಗ ಈ ಕವಚನೇ ಹೆಂಗ್ ಹಾಕೋತೀರಿ? ಕವಚ ಹಾಕೋಬೇಕು ಅನ್ನೋದು ನಿಜ, ಕರೆಕ್ಟ್. ಈ ಭೌತಿಕ ಪ್ರಪಂಚದಿಂದ ನಾವು ರಕ್ಷಣೆ ಪಡಿಬೇಕಾದ್ರೆ ಈ ಕವಚಗಳನ್ನ ಯಾವ ತರ ಹಾಕೋತೀರಿ? ಸಾಧನೆ ಮೂಲಕ. ಯಾವ್ಯಾವ್ದಕ್ಕೆ ಯಾವ ತರ ಸಾಧನೆ? ಭಗವಂತ ಮುಖ್ಯವಾಗಿ ನಾವು ಹಾಕಬೇಕಾಗಿರೋದು ಒಂದು ಕವಚ ಅಂತಂದ್ರೆ ಭಗವಂತ ನಾಮ. ಓಕೆ, ಭಗವಂತನ ನಾಮದ ಕವಚ ನಾವು ಹಾಕಬೇಕು. ಭಗವಂತ ನಾಮದ ಕವಚ ಅಂತಂದ್ರೆ ಹಿಂಗೆ, ಈಗ ನೋಡಿ, ಭಗವಂತ ನಾಮದ ಕವಚ ಅಂತಂದ್ರೆ ನಮ್ಮಲ್ಲಿ ಭಗವಂತ ನಾಮ ಇದೆ ಒಳಗಡೆನೆ ಇದ್ರೆ ಅದು ಕವಚ ತರ ಆಗುತ್ತಾ? ಇಲ್ಲ. ಅದನ್ನೇನ್ ಮಾಡ್ಬೇಕು? ಸೈನ್ಸ್ ಅಲ್ಲಿ ನಮ್ ಸುತ್ತಾ ಇರ್ಬೇಕದು. ಹರೇ ಯಾವಾಗ್ಲೂ ಅದಕ್ಕೆ ಪ್ರಭುಪಾದ ಏನು ಜಪಮಾಲೆ ಬಿಡದೆ ಇದ್ದಿದ್ದು, ಹರೇ ಕೃಷ್ಣ ಹರೇ ಕೃಷ್ಣ. ಆ ಸೌಂಡ್ ನಮ್ದು ಸುತ್ತ ಇರ್ಬೇಕು. ಆ ಸೌಂಡ್ ರೂಪದಲ್ಲಿ ನಮ್ಮ ದೇಹ ಸುತ್ತ, ನಮ್ಮ ಆತ್ಮ ಸುತ್ತ ಏನಾಗಿರ್ಬೇಕದು? ಸುತ್ತಾ ಇರ್ಬೇಕು. 24 ಗಂಟೆ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಈ ಸೌಂಡ್ಗೆ ಅಲೌಕಿಕವಾಗಿರುತ್ತಲ್ಲ ಈ ದಿವ್ಯ, ಈ ಸೌಂಡ್ಗೆ ಲೌಕಿಕವಾಗಿರೋದನ್ನ ಟಚ್ ಮಾಡಕ್ಕಾಗೋದಿಲ್ಲ. ನೀವ್ ಯಾವಾಗ ಈ ಕಡೆಯಿಂದ ಯಾಕಪ್ಪ ನಾವು ಬಟ್ಟೆ ಹೊತ್ಕೊಂಡಿದೀವಿ, ಚಳಿ ಆಗುತ್ತೆ ಅಂತ, ಈ ಚಳಿ ಹೊತ್ಕೊಂಡಿದೀವಿ. ಈ ಚಳಿ ವಾತಾವರಣ ಈ ವಾತಾವರಣದಲ್ಲಿ ತೇವಾಂಶ ಇರುತ್ತೆ. ಆ ತೇವಾಂಶ ನಮ್ಮ ಬಾಡಿ ಟಚ್ ಆಗ್ಬಾರ್ದು ಅಂತಂದ್ರೆ ನಾವು ಈ ಕವಚ ಹಾಕೋತೀವಿ ಅಲ್ವಾ? ಇದಕ್ಕೆ ಟಚ್ ಆಗಿ ನಮ್ ದೇಹಕ್ಕೂ ಆಗಲ್ಲ. ಅದು ನಮ್ ದೇಹಕ್ಕೆ ಹೋದ್ರೆ ತಾನೇ ಅದು ಕೋಲ್ಡ್ ಆಗೋದು. ದೇಹಕ್ಕೆ ಹೋಗ್ದಂಗೆ ಇದು ತಡೀತಾ ಇದೆ. ಅದೇ ತರ ನಿಮ್ದು ಸೌಂಡ್ ವೈಬ್ರೇಷನ್ ನಿಮ್ಮ ಸುತ್ತ ಏನಾಗಿರ್ಬೇಕು? ಕವರ್ ಆಯ್ತಾ ಇರ್ಬೇಕು. ಯಾವಾಗ ಈ ಸೌಂಡ್ ಜಪ ಮಾಡ್ಕೊಂಡೆ ಹೋಗ್ಬೇಕು. ಮನೇಲಿ ಇದ್ದಷ್ಟೇ ಮಾಡ್ಬಾರ್ದು. ಎಲ್ಲೆಲ್ಲ ಹೋಗ್ತಿವಿ ಅಲ್ಲೆಲ್ಲ ಇಟ್ಕೊಂಡು ಕವಚ ಇಟ್ಕೊಂಡೆ ಓಡಾಡ್ಕೊಂಡು ಮಾಡ್ಕೊಂಡಿದ್ರೆ ಕ್ಷಣ ನಾವು ನಮ್ಮ ಮಂತ್ರನ ಜಪ ಮಾಡ್ತಾ ಇದ್ರೆ ಅದು ನಮ್ದು ವೈಬ್ರೇಷನ್, ಸೌಂಡ್ ವೈಬ್ರೇಷನ್ ಆಗುತ್ತೆ. ಏನಾಗುತ್ತೆ? ಆ ವೈಬ್ರೇಷನ್ ಇಂದ ನಮ್ಗೆ ಏನಾಗುತ್ತೆ? ಈ ಭೌತಿಕ ಪ್ರಪಂಚದ್ದು
ಓಕೆ ಓಕೆ. ಈ ವೈಬ್ರೇಷನು ಈ ಇನ್ನೊಂದು ತರ ಅಂಟದೇ ಇರೋದ ತರ ಅಂತಂದ್ರೆ, ಈಗ ಒಂದ್ಸರಿ ಬಿಸಿ ಇದು ದೇಹನ ಒಂದ್ಸರಿ ಬಿಸಿ ಮಾಡ್ಕೊಂಡ್ವಿ, ಓಕೆ, ಅದನ್ನ ಸ್ವಲ್ಪ ಹೊತ್ತಾದ್ರೂ ತಡೆಯುವಂತ ಶಕ್ತಿ ಇರುತ್ತೆ ದೇಹಕ್ಕೆ. ಈಗ ವಾಮಪ್ ಅಂತ ಮಾಡ್ತೀವಿ ಗೊತ್ತಾ, ವಾಮಪ್ ಮಾಡ್ತೀವಿ, ದೇಹ ಬಿಸಿ ಆಯ್ತು, ಕೋಲ್ಡ್ನ ಅಂಶನ ಸ್ವಲ್ಪ ಹೊತ್ತು ತಡ್ಕೊಳುತ್ತೆ, ಅದು ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಗಂಟೆಗಳ ಸಮಯಕ್ಕೆ ತಡ್ಕೊಳುತ್ತೆ. ಸೊ ಆ ಥರನೇ ಕೂಡ ಅದೇ ಅಲ್ದಿದ್ರು ಕೂಡ ನೀವು ಯಾವಾಗಲೂ ಮಾಡೋಕ್ಕಾಗಲಿಲ್ಲ ಇಟ್ಕೊಳ್ಳಿ, ನಾಮನ ಸ್ವಲ್ಪ ಒಂದಷ್ಟೊತ್ತು ಮಾಡಿ ನಿಮ್ಮದು ಏನು ಮಾಡಬೇಕು, ನಿಮ್ಮದು ಅಲೌಕಿಕ ಇದನ್ನ ಚಾರ್ಜ್ ಮಾಡ್ಕೋಬೇಕು. ಚಾರ್ಜ್ ಮಾಡಿಕೊಂಡು ಆ ದಿನವೆಲ್ಲ ಬದುಕಬೇಕು. ಚಾರ್ಜ್ ಮಾಡ್ಕೋಬೇಕು ಯಾವ್ದ್ರಿಂದ? ಈ ನಿಮ್ಮ ಅಲೌಕಿಕ ಶಬ್ದದಿಂದ ನಿಮ್ಮ ದೇಹನ, ನಿಮ್ಮದು ಆತ್ಮನ ಏನ್ ಮಾಡ್ಬೇಕು, ನೀವು ರಕ್ಷಣೆ ಮಾಡ್ಕೋತ. ಅಂದ್ರೆ ಅರ್ಥ, ಬೆಳಿಗ್ಗೆ ಹೊತ್ತು ಜಪ ನೀಟಾಗಿ ಜಪ ಮಾಡಿದ್ರೆ ನಿಮ್ದು ಯಾವುದೇ ಭೌತಿಕ ವಿಚಾರಗಳು, ಕೆಟ್ಟ ವಿಚಾರಗಳು ನಿಮ್ಗೆ ಬರಲ್ಲ, ಕೆಟ್ಟದು ನಿಮ್ಗೆ ತಾಕಲ್ಲ. ನಿಮ್ಗೆ ಮಾಡೋ ಕೆಲ್ಸನೂ ಕೂಡ ಪರಿಣಾಮ ಏನಾಗ್ತಾ ಇರುತ್ತೆ, ಒಳ್ಳೇದಾಗ್ತಾ ಇರುತ್ತೆ. ಸೊ ಅಂದ್ರೆ ಒಂದ್ಸರಿ ಚಾರ್ಜ್ ಮಾಡ್ಕೊಂಡಾಗ ನೀವು, ಅಂದ್ರೆ ಒಂದ್ಸರಿ ನಾಮನದ ಕವಚನ ತೊಟ್ಕೊಂಡಾಗ ಅದ್ರದ್ದು ಪ್ರಭಾವದಿಂದನೇ ಆ ದಿನವೆಲ್ಲ ನಿಮ್ಮನ್ನ ಕಾಪಾಡ್ತಾ ಇರುತ್ತೆ. ಯಾಕೆ ಪ್ರಭು, ಆ ಪ್ರಭಾವ ದಿನಗಟ್ಲೆ, ವಾರಗಟ್ಲೆ, ತಿಂಗ್ಳುಗಟ್ಲೆ, ವರ್ಷಗಟ್ಲೆ ಇರಲ್ವೋ? ಒಂದ್ಸರಿ ಮಾಡ್ಬಿಟ್ಬಿಟ್ಟು ಅನ್ಬಿಡಿ, ಚಾರ್ಜ್ ಮಾಡ್ಬಿಟ್ಟು. ಈ ಮೊಬೈಲ್ಗೆ ಒಂದ್ಸರಿ ಚಾರ್ಜ್ ಮಾಡ್ರೆ ಲಿಮಿಟ್ ಇರುತ್ತೆ, ಅದಕ್ಕೊಂದು ಅಟ್ಲೀಸ್ಟ್ ಲಿಮಿಟ್ ಇರುತ್ತೆ. ಆ ಲಿಮಿಟ್ ಮುಗಿದೋದ್ರೆ ಅದು ಖಾಲಿ ಆಗ್ಬೇಕು. ಅದೇ ತರ ನಮ್ ನಾಮ ಅಷ್ಟೊಂದು ಪವರ್ಫುಲ್ ಆಗಿ ಮಾಡಿದ್ರೆ ಓಕೆ ಇರ್ಬೋದು, ಆದ್ರೆ ನಾವ್ ಆತರ ಮಾಡಕ್ ಆಗ್ತಾ ಇಲ್ವೇ? ಸೊ ಸ್ವಲ್ಪ ಸಮಯಕ್ಕೆ ಮಾತ್ರ, ಈಗ ನೋಡಿ ಜಪ ಮಾಡಿ ಸ್ವಲ್ಪ ಹೊತ್ತು ಹೇಳ್ತೀವಿ, ಅದು ನಿಮ್ ಮನ್ಸಲ್ಲಿ ಅದು ಗುನ್ಗುಡ್ತಾ ಇರುತ್ತೆ, ಅದೇ ಬರ್ತಾ ಇರುತ್ತೆ ಸ್ವಲ್ಪ ಹೊತ್ತಿಗೆ, ಒಂಥರ ಅದ್ರದ್ದು ವೈಬ್ರೇಷನ್ ಇರುತ್ತೆ ಸ್ವಲ್ಪ ಹೊತ್ತು. ಆಮೇಲೆ ಈಗ ಲೌಕಿಕವಾಗಿ ಸ್ವಲ್ಪ ಬೆರ್ತಿದ ತಕ್ಷಣ ಅದು ನಮ್ಗೆ ಮರ್ತೋಗ್ತದೆ. ಸೊ ಆ ಥರ ಇದನ್ನ ನೀವು ಈ ಆಧ್ಯಾತ್ಮಿಕ ಕವಚನ, ಈಗ ಅದೇ ಥರ ಪೂಜೆ, ಅದೇ ಥರ ಭಗವಂತನಿಗೆ ಇದಾದ್ಮೇಲೆ ಯಾಕೆ ಭಗವಂತನಿಗೆ ಆರತಿ ಮಾಡಾದ್ಮೇಲೆ, ಇದು ನರಸಿಂಹ ಆರತಿ ಮಾಡಾದ್ಮೇಲೆ ಶಂಟ್ನ ಹಚ್ಕೋತೀವಲ್ಲ, ಯಾಕೆ ಹೇಳಿ? ಇದು ಅದು ದಿವ್ಯವಾಗಿರೋದು. ಆ ದಿವ್ಯವಾಗಿರೋದನ್ನ ಮೈ ಮೇಲಿದ್ದಾಗ ಅವಾಗ ಸೆಂಟು ವಾಸನೆ ಬರ್ತಾ ಇದ್ರೆ ನಮ್ಗೆ ಭಗವಂತ ಜ್ಞಾಪಕ ಬರ್ತಾ ಇರ್ತಾನೆ. ಸೊ ಕೆಟ್ಟದು ಏನಾರ ಟಚ್ ಆದ್ರೂ ಕೂಡ, ನಮ್ಗೆ ಕೆಟ್ಟ ವಸ್ತುಗಳಿಂದ ಟಚ್ ಆದ್ರೂ ಕೂಡ ಅದ್ರ ವಾಸನೆ ಬರಲ್ಲ, ಇದ್ರ ವಾಸನೆ ಜಾಸ್ತಿ ಇರುತ್ತೆ. ಸೊ ಈ ತರ ನಾವು ದಿವ್ಯವಾಗಿರುವಂತ ವಸ್ತುಗಳಿಂದ ನಾವು ಕವಚನ ತೊಟ್ಕೋತಾ ಇರ್ಬೇಕು ನಮ್ಮ ಇದಕ್ಕೆ, ನಮ್ಮ ದೇಹಕ್ಕೆ. ಆವಾಗ ನಮ್ಗೆ ಆ ರಕ್ಷಣೆ ಭೌತಿಕವಾಗಿರೋದು ಅಂಟ್ತಾ ಇರೋದು. ದಿವ್ಯವಾಗಿರುವಂತ ವಸ್ತುಗಳು ಎಷ್ಟೊಂದು ಇದಾವೆ ನಮ್ಮ ಮುಂದೆನೆ, ನಾವು ಆಚರಣೆ ಮಾಡ್ತಾ ಇರೋ ವಿಷಯದಲ್ಲಿ. ಸೊ ಇದು ಎಲ್ಲ, ಸೊ ಭಗವಂತಂದು ಹೂವನ್ನು ಕೂಡ ಯಾಕೆ ಮಾಲೆ ಹಾಕಬೇಕು? ಇದಕ್ಕೇನೆ, ಅದು ದಿವ್ಯವಾಗಿರೋದು. ಅವ್ನಿಗೆ ಹಾಕಿದಂತ ಮಾಲೆನ ಹಾಕೊಂಡಿರ್ತಾರೆ. ಸೊ ಆ ದಿವ್ಯವಾಗಿರೋಂಥದ್ದು ಕಂಡ್ರೆ ಆ ಲೌಕಿಕ ಬರೋದು ಎದುರ್ಕೊಳ್ಳುತ್ತೆ. ಯಾವತ್ತೂ ಕೂಡ ಇದು ಎರಡು ಆಪೋಸಿಟ್ ಇರವು, ದಿವ್ಯ ಮತ್ತೆ ಲೌಕಿಕ ಮತ್ತೆ ಅಲೌಕಿಕ ಆಪೋಸಿಟ್ ಇರವು. ಎಲ್ಲಿ ಅಲೌಕಿಕ ಇರುತ್ತೋ ಅದು ಸ್ಟ್ರಾಂಗ್, ಯಾವತ್ತೂ ಸ್ಟ್ರಾಂಗೇ ಇರುತ್ತೆ. ಆ ಸ್ಟ್ರಾಂಗ್ ಇರೋ ಕಡೆ ಇದು ವೀಕ್ ಆಗಿರೋದು ಬರೋಕ್ಕೆ ಸಾಧ್ಯ ಆಗಲ್ಲ. ಇವಾಗ ನಾವು ಮಾಡ್ಬೇಕಾಗಿರೋದೇನೋ ಸ್ಟ್ರಾಂಗ್ ಆಗಿರೋದನ್ನ ನಮ್ಮ ಹತ್ರ ಇಟ್ಕೊಬೇಕು. ಅಲೌಕಿಕನ ನಮ್ಮ ಹತ್ರ ಇಟ್ಕೊಂಡ್ರೆ ಲೌಕಿಕ ಬರೋಂಥ ವಸ್ತುಗಳು ಬರಲ್ಲ. ನೋಡಿ, ತಿಲಕ್ಕು ಇದೆಲ್ಲ ಅಲೌಕಿಕ, ಶಿಖ, ಕಂಠಿಮಾಲ ಇವೆಲ್ಲ ಏನಕ್ಕೆ? ಇದೆಲ್ಲ ಅಲೌಕಿಕವಾಗಿರೋವು. ಅದ ಮಾಡಿದಾಗ ಇವಾಗ ನೋಡಿ, ತಿಲಕ್ ನೋಡಿದ್ರೆ ಎಷ್ಟೊಂದು, ಈಗ ಯಾರ ನಿಮ್ ನೋಡಿದ ತಕ್ಷಣ ನಿಮ್ಗೆ ಅವರು ರೇಗದಾಗ್ಲಿ ಮಾಡಕ್ಕೆ ಆಗೋದಿಲ್ಲ. ಇವನು ಯಾವ್ದೋ ಸಾಧು ಅಪ್ಪ, ಇವನು ಸ್ವಲ್ಪ ಏನೋ ಭಕ್ತ ಅಪ್ಪ ಅಂದ್ಬಿಟ್ಟು ಅವರು ಸಾಧುನಿಗೆ ಮಾತಾಡ್ಸ್ಬೇಕಾದ್ರು ಕೈ ಮುಗಿದೆ ಮಾತಾಡಿಸ್ತಾರೆ, ನೀಟಾಗಿ ಮಾತಾಡ್ಸ್ತಾರೆ. ಹೌದಾ? ಇದೆಲ್ಲ ನೋಡಿ, ಅವ್ರೇನಾರ ಒಂಚೂರು ಬೋಗಳ ಹೋಯ್ದ್ರೆ ಅದೇ ತಾನೇ ನಮ್ಗೆ ಲೌಕಿಕ. ಆ ವಸ್ತುಗಳು ಕೇಳಿದ್ರೆ ತಾನೇ ನಮ್ಗೆ ಲೌಕಿಕ. ಸೊ ನಮ್ಗೆ ಇದು ತಡೀತಾ ಇದೆ, ಇದು ಅಲೌಕಿಕ ತಡೀತಾ ಇದೆ. ಅದೇ ಶಿಖಬಿಟ್ಟಿದ್ದೀರಾ, ಮರ್ಯಾದೆ ಕೊಡ್ತಾರೆ ಎಲ್ಲರೂ, ನಿಮ್ಗೆ ಗೌರವದಿಂದ ಮಾತಾಡಿಸ್ತಾರೆ. ಅದೇ ಕಂಠಿಮಾಲ ನೋಡಿದ್ರಂತೂ ಮುಗ್ದೋಯ್ತು, ಇವನ್ ಭಗವಂತನಿಗೆ ಸಂಬಂಧಪಟ್ಟವನಂಬ ಅವ್ರು ಅದು ಬೇರೆನೇ ವಿಚಾರ ಆಗುತ್ತೆ. ಯಾವಾಗ ನೀವು ಹೋಗ್ತಾ ಇದ್ರೆ ನಿಮ್ ಜೊತೆ ಅಕಸ್ಮಾತ್ ನಿಮ್ಮ ಮೈಯಲ್ಲಿ ದುರ್ಗಂಧ ಬರ್ತಾ ಇತ್ತು, ನಿಮ್ಗೆ ಏನೋ ನಿಮ್ಮಲ್ಲಿ ಒಂಥರ ಅಸಹ್ಯವಾಗಿತ್ತು, ಹಂಗ್ ಹೋದಾಗ ಏನಾಗುತ್ತೆ ಹೇಳಿ? ಈಗ ನಾನು ಒಂದೊಂದ್ಸರಿ ಅನುಭವ ಆಗುತ್ತೆ, ಈಗ ಕೆಲಸ ಮಾಡ್ಬಿಟ್ಟು ಬೇರೆಲ್ಲ ಸುರಿತಾ ಇರ್ತವೆ, ಅವಾಗೆಲ್ಲ ನೊಣಗಳು ಮುತ್ಕೋತಾ ಇರ್ತವೆ ಈ ಕೆಲಸ ಮಾಡುವಾಗ ಜಾಸ್ತಿ. ಯಾಕೆ ಅಂತ ನೋಡಿದ್ರೆ, ನೀಟಾಗಿರಿ ನೀವು, ನೊಣಗಳು ಬರಲ್ಲ. ಸುವಾಸನೆ ಇದ್ದಂತ ಬರೀ ಬೇರೆ ಬೇರೆ ತರ ನಾವು ಅಕಸ್ಮಾತ್ ಮಾಡಿದಾಗ ನೀಟಾಗಿದ್ದಾಗ ನೊಣಗಳು ಕೂತ್ಕೊಳ್ಳಲ್ಲ. ಯಾವಾಗ ಕೊಳೆ ಬರುತ್ತೋ ನಿಮ್ಮ ಅವಾಗ ನೊಣಗಳು ಕೂತಾ ಇರುತ್ತೆ. ಅದಕ್ಕೆ ಬೇಕಾಗಿರೋಂಥದ್ದು ಬೇರೆ ಬೇರೆ ವಸ್ತುಗಳು ಬಂದು ಇದು ಅಟ್ರಾಕ್ಷನ್ ಆಗ್ತಾ ಇರ್ತವೆ. ನೀಟಾಗಿ ಇದ್ ಕಡೆ ಅದು ಬರಲ್ಲ. ಅದೇ ತರ ನಾವು ಯಾವಾಗ ಆಧ್ಯಾತ್ಮಿಕವಾಗಿ ನಾವು ಗಳಿಸ್ಕೋತೀವೋ, ಆ ಆಧ್ಯಾತ್ಮಿಕತೆಯಿಂದ ಭೌತಿಕವಾಗಿರೋದು ನಮ್ಗೆ ಅಂಟಲ್ಲ. ಇದನ್ನ ಮಾಡ್ಬೇಕಾಗಿರೋದು ನಾವು. ಅಲೌಕಿಕ ಶಬ್ದ ಮುಖ್ಯವಾಗಿ ನಾವು ಅಲೌಕಿಕ. ಇಲ್ಲಿ ಶಂಕರನಾಥ ಮಾಡಿದ್ರು ಯಾರು? ಕೃಷ್ಣಾರ್ಜುನರು. ಕೃಷ್ಣಾರ್ಜುನರು
ಅಲೌಕಿಕ ಶಬ್ದ ಮಾಡಿದ ತಕ್ಷಣ ಅದು ಗೊತ್ತಾಯ್ತು ಏನೋ ಇದು ಭೌತಿಕ ಆಗಿರೋದಲ್ಲ ಅಲೌಕಿಕ ಅಂತ. ಈ ಅಲೌಕಿಕ ಶಬ್ದನ ನಾವು ಮಾಡಬೇಕು. ಯಾವ ತರ? ಹರೇ ಕೃಷ್ಣ ಮಂತ್ರದ ಮುಖಾಂತರ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಅಂತ ಮಾಡಿದ್ರೆ ಇವರು ಇಡೀ ಪ್ರಪಂಚನ ಗೆದ್ರು. ಇಡೀ ನಮ್ಮ ಅಸ್ತಿತ್ವನ ಗೆಲ್ಬೋದು ನಾವು, ಇಡೀ ಪ್ರಪಂಚನ ನಾವು ಗೆಲ್ಬೋದು. ಅರ್ಜುನ ಇಲ್ಲಿ ಇದೆಲ್ಲ ಮಾಡ್ತಾ ಇರೋದು ತನ್ನ ಇಂದ್ರಿಯಗಳು ಗೆಲ್ಲಕ್ಕೆ ಆಗ್ದಿರತ್ತಾನೆ. ಅವನು ಆ ಮನಸ್ಸು ತನ್ನ ಬುದ್ಧಿನ ಗೆಲ್ಲಕ್ಕೆ ಆಗ್ದಿರತ್ತಾನೆ ಕೃಷ್ಣ ಶರಣಾಗಿದ್ದು. ಆಮೇಲೆ ತಾನೇ ಭಗವದ್ಗೀತೆ ಕೃಷ್ಣ ಹೇಳಿದ್ದು. ಸೊ ಈ ದಿವ್ಯ ನಾಮದಿಂದ ಕೃಷ್ಣ ಏನ್ ಹೇಳ್ದ ಅದನ್ನ ನಾವು ಗಳಿಸ್ಬೋದು ಅರ್ಜುನನ್ ತರ. ಅರ್ಜುನ ತನ್ನ ಮುಂದೆ ಇದ್ದಂತ ವೈರಿಗಳನ್ನ ಗೆದ್ದ, ನಾವು ಗೆಲ್ಬೋದು. ಯಾವ ವೈರಿಗಳು? ನಮ್ಮಲ್ಲಿರಂತ ವೈರಿಗಳು ಯಾರು? ಪರಿಷಡ್ ವರ್ಗಗಳು. ವರ್ಗಗಳು ನಮ್ಮಲ್ಲಿರಂತ ಈ ನಮ್ಮ ಅಸ್ತಿತ್ವನ ಪತನಕ್ಕೆ ಹೋಗ್ತಾ ಇರೋವಂತ ಮಾಡ್ತಾ ಇರೋವಂಥವು ಹರಿಷಡ್ ವರ್ಗನ ನಾವು ಗೆಲ್ಬೋದು. ಯಾವ್ದ್ರಿಂದ? ಹರಿನಾಮದಿಂದ. ದಿವ್ಯವಾಗಿರಂತ ಶಬ್ದ. ಈ ಶಬ್ದನ ಮಾಡಿದೆ ಇದು ನೋಡಿ. ಬರೀ ನಾವು ಅನ್ಕೊಬಿಟ್ಟಿದ್ವಿ ಕೃಷ್ಣರಾಮ ಅನ್ನೋದು ನಾರ್ಮಲ್ ಅದು ಮಾತು ಅಂತ. ರಾಮದಲ್ಲಿ ಏನಿದೆ 2 ಅಕ್ಷರ, ಕೃಷ್ಣನಲ್ಲಿದ್ರೆ 3 ಅಕ್ಷರ 2 ಅಕ್ಷರ. ಸೊ ಇಂಥ ಏನೋ ಒಂಥರ ಸರಳ ಅನ್ಕೊಬಿಟ್ಟಿದೀವಿ. ಈ ನಾಮ ದಿವ್ಯ. ಅದಕ್ಕೆ ಹರಿನಾಮ ಹೇಳ್ತಾ ಇರೋದು, ಹರಿನಾಮದಲ್ಲಿ ಎಲ್ಲಾ ಶಕ್ತಿನೂ ಇದೆ ಅಂತ. ಸೊ ಭಗವಂತನ ನಾಮದಲ್ಲಿ ಎಲ್ಲಾ ಶಕ್ತಿನೂ ಇದೆ. ನಮ್ಗೆ ಫೀಲ್ ಮಾಡಕ್ ಆಗ್ತಾ ಇಲ್ಲ, ಅದು ಅನುಭವ ಮಾಡಕ್ ಆಗ್ತಾ ಇಲ್ಲ. ನಮ್ಗೆ ಅದನ್ನ ಮಾಡಂತ ಕವಚನ ನೋಡಿ. ಏನೇ ಒಂದು ಮಾಡ್ಬೇಕಾದ್ರೂ ನಮ್ಗೆ ಅದರಿಂದ ಅದು ಪಡಿಬೇಕಾದಂತ ಮನಸ್ಸು ಬೇಕು, ವಿಚಾರಗಳು ಬೇಕು, ಅದೆಲ್ಲ ಬೇಕಾಗತ್ತೆ. ಅದು ಇಲ್ದೇ ಇರೋದ್ರಿಂದ ಈ ನಾಮದ ಪ್ರಭಾವ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ನಾಮದ ಮಹಿಮೆ ಗೊತ್ತಾಗ್ತಾ ಇಲ್ಲ. ನಾಮದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಯಾವುದೋ ಒಂದು ಮೋಟ್ರ್ ಇರುತ್ತೆ, ಏನೇ ಇರುತ್ತೆ, ಈ ಮೊಬೈಲ್ ಇದೆ, ಅದ್ರಲ್ಲಿ ಇರೋಂಥ ಶಕ್ತಿನ ನಿಮ್ಗೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದೆ ತಾನೇ ಯೂಸ್ ಮಾಡೋಕ್ಕಾಗೋದು. ನಿಮ್ಗೆ ಅದ್ರಲ್ಲಿ ಇರೋಂಥ ವಿಷಯಗಳನ್ನ ತೆಗಿಬೇಕಾದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರ್ಬೇಕು, ಮಾಡೋದು ಒಂದು ವಿಚಾರ ಗೊತ್ತಿರ್ಬೇಕು. ಅವಾಗ ತಾನೇ ಅದ್ರ ಶಕ್ತಿ ಗೊತ್ತಾಗೋದು. ಇಲ್ಲ ಅಂತಂದ್ರೆ ಜಸ್ಟ್ ಒಂದು ಪೆಟ್ಟಿ ಒಂದು ಇದು ಅಷ್ಟೇ, ಅದು ಆಟ ಸಾಮಾನು. ಅದೇ ತರ ನಾಮದ ಮಹಿಮೆ ನಮ್ಗೆ ಗೊತ್ತಿಲ್ಲ. ಅದನ್ನ ತೆಗಿಯಂತ ಅದ್ರಲ್ಲಿರೋಂಥ ವಿಚಾರಗಳನ್ನ ತೆಗೆದು ಯೂಸ್ ಮಾಡ್ಕೊಳ್ಳೋಂಥ ವಿಚಾರ ಗೊತ್ತಿಲ್ದೇ ಇರೋದ್ರಿಂದ, ಅದ್ರ ಪವರ್ ಗೊತ್ತಿಲ್ದೇ ಇರೋದ್ರಿಂದ ಅದು ಪವರ್ ಇಲ್ದೇ ಇರೋ ತರನೇ ಇದೆ. ಅದಕ್ಕೆ ಶಕ್ತಿ ಇಲ್ದೇ ಇರೋ ತರನೇ ಅದಿದೆ. ಅದನ್ನ ತೆಗೆಯುವಂತ ವಿಚಾರ ಗೊತ್ತಾಗಿದ ತಕ್ಷಣ ನಾವೇನಾಗ್ತೀವಿ? ವಿಚಾರ ಯಾವುದು? ಓಕೆ, ಹರಿನಾಮದಲ್ಲಿ ಇರುವಂತ ಶಕ್ತಿನ ತೆಗೆಯುವಂತ ವಿಚಾರಗಳು ಯಾವ್ಯಾವುದು? ಹರಿನಾಮದಲ್ಲಿ ಇರೋಂಥ ಶಕ್ತಿನ ಹೆಂಗ್ ತೆಗಿತೀರಾ? ಶಕ್ತಿ ಇದೆ ತಾನೆ, ಅದನ್ನ ಹೆಂಗ್ ತೆಗಿತೀರಾ? ಶ್ರದ್ಧೆಯಿಂದ. ಅದನ್ನ ಶ್ರದ್ಧೆಯಿಂದ ಮಾಡಿದಾಗ. ಓಕೆ, ಅರ್ಥ ಆಯ್ತಾ ನನ್ನ ಕ್ವಶನ್? ಹರಿನಾಮದಲ್ಲಿ ಶಕ್ತಿ ಇದೆ, ಕೃಷ್ಣ ರಾಮನಲ್ಲಿ ನಾಮದಲ್ಲಿ ಶಕ್ತಿ ಇದೆ. ಆ ಶಕ್ತಿನ ನೀವು ಇದ್ರಲ್ಲಿ ಇದೆ ಅಂತ ಹೆಂಗೆ ತೆಗಿತೀರಾ? ಹೆಂಗೆ ಅದನ್ನ ಇದ್ ಮಾಡ್ಕೋತೀರಾ? ಅದನ್ನ ಹೆಂಗ್ ಫೀಲ್ ಮಾಡ್ತೀರಾ? ಅದರಿಂದ ಶಕ್ತಿನ ಹೆಂಗ್ ಯೂಸ್ ಮಾಡ್ಕೋತೀರಾ? ಹರಿನಾಮನ ಶ್ರದ್ಧೆಯಿಂದ ಮಾಡ್ತಿರ್ಬೇಕಾದ್ರೆ ಭೌತಿಕದ ವಸ್ತುಗಳಿಂದ ಆಸೆ ಕಡಿಮೆ ಆಗುತ್ತೆ. ಅವಾಗ ಅದ್ರದ್ದು ಫೀಲ್ ಆಗುತ್ತೆ. ಓಕೆ, ಹರಿನಾಮನ ಶ್ರದ್ಧೆಯಿಂದ ಮಾಡುವಾಗ ಅದ್ರದ್ದು ಶಕ್ತಿನ ಪಡ್ಕೋಬಹುದು. ಆಮೇಲೆ ಬಿಟ್ಟು ಹರಿನಾಮದ ಕಡೆ ಚೆನ್ನಾಗಿ ಜಪ ಮಾಡ್ಬೇಕು. ಮತ್ತೆ ಆ ಕಡೆ ನಮ್ದು ಜಪ ನಾವೇ ಶ್ರದ್ಧೆಯಿಂದ ಕೇಳಿಸ್ಕೊಂಡು ಮಾಡಿದಾಗ ಸ್ವಲ್ಪ ಹರಿನಾಮದ್ದು ನಮ್ಗೆ ಮನದಟ್ಟಾಯ್ತು. ಯಾವಾಗ ಅಲೌಕಿಕರಂತ ಶಬ್ದನ ನಾವು ಕೇಳಿಸ್ಕೊಂಡು ಮಾಡಿದಾಗ, ನಿನ್ನೆ ತಾನೇ ಹರಿನಾಮದಲ್ಲಿ ಹೇಳಿದ್ದೀನಿ ಏನೇನ್ ಇರ್ಬೇಕು ಅಂತ. ಹರಿನಾಮನ ಪಡಿಬೇಕು ಅಂದ್ರೆ ಏನೇನಿರ್ಬೇಕು, ನಿನ್ನೆ ವಿಚಾರ ಮಾಡಿರೋದು, ನಿನ್ನೆ ರಾತ್ರಿ ಮಾಡಿರೋದು. ಅದು ಅಂತ ಹರಿನಾಮದಲ್ಲಿರೋಂಥ ಫುಲ್ ಎಫೆಕ್ಟ್ ನಾವು ಪಡಿಬೇಕಂದ್ರೆ 4 ವಿಚಾರ ಹೇಳಿದೆ. ಅದೇ ಕ್ವಶನ್ ಇವಾಗ ಬಂದಿರೋದು, ನನಗೆ ಗೊತ್ತಿಲ್ದಂಗೆ ಕೇಳ್ಬಿಟ್ಟೆ. ಸೊ ಅದೇ ಕ್ವಶನ್ ಇದೆ. ಭಾವ, ಶ್ರದ್ಧೆ, ಪ್ರೇಮ ಪ್ರಭು. ಭಾವ, ಪ್ರೇಮ, ಶ್ರದ್ಧೆ. ನಾನ್ ಕರೆಕ್ಟಾಗಿ ಹೇಳಿದ್ದೆ ವಿಚಾರ. ಹೇಳಿ ಪಾಯಿಂಟ್ ಮುಖಾಂತರ. ಒಂದ್ ಹೇಳಿದ್ರಿ, ಇಲ್ಲಿ ಭಾವ ಹೇಳಿದ್ರಿ. ಓಕೆ, ನೀವ್ ಹೇಳಿದ್ದು ಭಾವದಂತು. ಮತ್ತೆ ಫಸ್ಟ್ ಪಾಯಿಂಟ್ ಏನಿರ್ಬೇಕು ಅಂತ ಹೇಳಿದೆ, ಹಂಗೆ ಹೇಳ್ಬೇಕು. ನನಗೆ ಸುಮ್ನೆ ನಿಮ್ ವಿಚಾರ ಬೇರೆ ವಿಚಾರಗಳು ಬೇಡ ನನಗೆ. ಹೇಳಿ. ಶ್ರುತಿ, ಸ್ಮೃತಿ. ಅದು ಉದಾಹರಣೆ ಕೊಟ್ಟಿದ್ದು, ಒಂದಕ್ಕೆ ಉದಾಹರಣೆ ಕೊಟ್ಟಿದ್ದು ಶ್ರುತಿ ಸ್ಮೃತಿ ಅನ್ನೋದು. ಎಷ್ಟೆಷ್ಟು ಇದಾಗುತ್ತೆ ಅನುಭವ. 1 ಪಾಯಿಂಟ್. ಯಾರು ಹೇಳಿದ್ರಿ? ಅನುಭವ.
ಅನುಭವಿಸ್ಬೇಕು, ಅನುಭವ ಮಾಡ್ಬೇಕು ಅಂತ ಇದು 4ನೇ ಪಾಯಿಂಟ್. ಭಾವ ಅನ್ನೋದು 3ನೇ ಪಾಯಿಂಟ್. ಅನುಭವ ಮಾಡ್ಬೇಕು ಅಂತ ಹೇಳಿದೆ. ಆತ್ಯಾ ಇದನ್ನ ಅನುಭವ ಮಾಡಿ ಹೇಳ್ಬೇಕು ಅಂತ. ಆಮೇಲೆ ಶ್ರದ್ಧೆಯಿಂದ ಮಾಡೋದಕ್ಕೆ ನಾನು ನಿನ್ನೆ ಏನ್ ಹೇಳ್ತೆ ವಿಚಾರ, ಸರಿಯಾದ ಉಚ್ಚಾರಣೆ ಮಾಡಬೇಕು. ಬರ್ಕೊಂಡ್ಬಿಟ್ಟಿದ್ದೀರಾ ಅನ್ಸುತ್ತೆ. ಉಚ್ಚಾರಣೆ ಮಾಡಬೇಕು, ಸರಿಯಾಗಿರಂತ ಉಚ್ಚಾರಣೆ ಮಾಡಬೇಕು. ನಾಮನ ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ಕರೆಕ್ಟ್. ಕೃಷ್ಣ ಅಂತಾನೆ ಮಾಡ್ಬೇಕು, ರಾಮ ಅಂತಾನೆ ಮಾಡ್ಬೇಕು ಅಂತ ಉಚ್ಚಾರಣೆ ಮಾಡ್ಬೇಕು ಅಂತ ಹೇಳಿದೆ. ಮತ್ತೆ ಎರಡನೇದು ನಾಮ ಅರ್ಥ ಮಾಡಿಕೊಂಡು ತಿಳುವಳಿಕೆಯಿಂದ ಈಗ ನೋಡಿ ಯಾಕೆ ಬರ್ಕೋಬೇಕು ಅನ್ನೋದು, ಅದಕ್ಕೆ ನಿನ್ನೆ ಮಾಡಿರೋದು ನಮ್ಗೆ ಜ್ಞಾಪಕ ಇರಲ್ಲ. ಯಾವಾಗ ಬರ್ಕೋತೀವೋ ಅದನ್ನ ಇನ್ನೊಂದ್ಸರಿ ಓದಿದ್ರೆ ಅದು ಚೆನ್ನಾಗಿ ಜ್ಞಾಪಕ ಬರ್ತಾ ಇರುತ್ತೆ. ಈಗ ನೋಡಿ ನಿಮ್ಗೆ ಹೇಳ್ಬೇಕಾದ್ರೆ ನಾನು ಬುಕ್ ತಗೊಂಡ್ ಕೂತಿದ್ದೀನಿ. ಯಾಕೆ ಹೇಳಿ, ನಮ್ಗೆ ಇದೊಂದು ದೊಡ್ಡ ಏನೋ ಚಟ, ನಮ್ದು ಏನು ಚಟ ಅಲ್ಲ, ನಮ್ದು ಒಂದು ದುರ್ಗುಣ, ನಮ್ಮಲ್ಲಿ ಇಲ್ಲದೇ ಇರೋಂಥ ಗುಣ ಏನೋ ಮರೆಯೋದು. ಕೃಷ್ಣನ ಶಬ್ದ ಹೇಳ್ಬೇಕು ಅಂತಾನೆ ಮರ್ತೋಗಿದ್ದೀವಿ ಕಣ್ರಿ. ಬೇರೆ ಬೇಡ ನಮ್ಗೆ. ಕೃಷ್ಣನ ನಮ್ಮ ಹೆಸರನ್ನೇ ಒಂದೊಂದ್ಸರಿ ಮರ್ತ್ಕೊಂಡ್ಬಿಡ್ತೀವಿ. ಅಂತ ಅಷ್ಟೊಂದು ಕಲಿಯುಗದಲ್ಲಿ ಇರೋದು ನಾವು. ಸೊ ಉಚ್ಚಾರಣೆ ಸರಿಗಿರ್ಬೇಕು. ಎರಡನೇದು ಕೃಷ್ಣನ ನಾಮನ ಅರ್ಥ ಮಾಡ್ಕೊಂಡು ಅದನ್ನ ತಿಳುವಳಿಕೆ ಪಡೆದು ಮಾಡ್ಬೇಕು ಅನ್ನೋದು ಎರಡನೇದು. ಮೂರನೇದು ಭಾವ ಇರ್ಬೇಕು. ನಾಲ್ಕನೇದು ಅನುಭವಿಸ್ಬೇಕು. ಅದನ್ನ ಅನುಭವ ಮಾಡಿ ಅದನ್ನ ಉಚ್ಚಾರಣೆ ಮಾಡ್ಬೇಕು. ಈಗ ಫೀಲ್ ಮಾಡ್ಬೇಕು. ನೀವೀಗ ಅನುಭವಕ್ಕೆ ಒಂದು ಉದಾಹರಣೆ ಹೇಳಿದೆ. 1 hour 2 hour ಜಪ ಮಾಡ್ತೀವಿ, ನೆಕ್ಸ್ಟ್ ಮೂಮೆಂಟ್ ಏನ್ ಮಾಡ್ತಾ ಇದೀವಿ, ಆಕರ್ಷಣೆ ಬರ್ಲಿ ಅಂತ ಜಪ ಮಾಡ್ತಾ ಇದೀವಿ. ನೆಕ್ಸ್ಟ್ ಮೂಮೆಂಟ್ ಒಂದ್ ಮೊಬೈಲ್ ಇಟ್ಕೊಂಡು ಇಲ್ಲ ಇನ್ನೊಂದ್ ಮಾಡ್ಕೊಂಡು ಕೂತಿರ್ತೀವಿ, ಆಕರ್ಷಣೆ ಎಲ್ಲ ಅದಕ್ಕೆ ಹೋಗ್ತಾ ಇದೆ. ಅದ್ರಲ್ಲಿ ನಮ್ಗೆ ನಿಜವಾಗ ಆಕರ್ಷಣೆ ಅನುಭವ ಮಾಡ್ತಾ ಇಲ್ಲ. ಭಗವಂತನ ನಾಮನ ನಾವು ಅನುಭವಿಸ್ತಾ ಇಲ್ಲ ಅದನ್ನ. ಸೊ ಇಷ್ಟು ಮಾಡಿದಾಗ ನಮ್ಗೆ ನಾಮದ ರಕ್ಷಣೆ, ನಾಮದಲ್ಲಿರೋಂಥ ಶಕ್ತಿ ನಮ್ಗೆ ಬರುತ್ತೆ. ನಾಮದಲ್ಲಿರೋಂಥ ಶಕ್ತಿ ಅರ್ಥ ಆಗತ್ತೆ. ನಾಮ ನಮ್ಗೆ ಎಫೆಕ್ಟ್ ಮಾಡುತ್ತೆ. ಯಾಕೆ ಇವಾಗ ಇಷ್ಟೊಂದು ಮಾಡಿದ್ರು ಕೂಡ ಯಾಕೆ ನಾಮ ನಮ್ಮನ್ನ ಕಾಪಾಡ್ತಾ, ನಾಮನ ರಕ್ಷಣೆ ಸಿಗ್ತಾ ಇಲ್ಲ? ಇಮಿಡಿಯೇಟ್ ಆಗಿ ಮೊಬೈಲ್ ಇಟ್ಕೋತಾ ಇಲ್ಲ, ಇನ್ನೊಂದೇನೋ ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ ಈ 4 ಸರಿಯಾಗಿ ನಾವು ಮಾಡ್ತಾ ಇಲ್ಲ. ನಾಮದಲ್ಲಿರೋಂಥ ಶಕ್ತಿನ ಪೂರ್ಣ ಪ್ರಮಾಣದಲ್ಲಿ ಬರಬೇಕಂದ್ರೆ ನಾಮದಲ್ಲಿರೋಂಥ ನಾಮನ ಈ ತರ ಶ್ರದ್ಧೆಯಿಂದ ನಾಮ ಉಚ್ಚಾರಣೆ ಸರಿ ಮಾಡ್ತಾ, ನಾಮನ ಅರ್ಥ ಮಾಡ್ಕೊಂಡು ಅದ್ರದ್ದು ಅನುಭವ ಮಾಡ್ತಾ, ಭಾವದಿಂದ, ಪ್ರೇಮದಿಂದ, ಕೃಷ್ಣ ಬೇಕು ಅನ್ನೋ ಭಾವದಿಂದ. ಸೊ ನನಗೆ ಈ ಭೌತಿಕ ಪ್ರಪಂಚ ಸಾಕಾಗೋಗಿದೆಯಪ್ಪ, ಬೇಡ ನನಗೆ. ಸೊ ಇದು ನಾರ್ಮಲ್ ಆಗಿ ಜೀವನ ಮಾಡ್ಬೇಕು, ಜೀವನ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ ಕೃಷ್ಣ ನೀನ್ ಬೇಕು, ಕೃಷ್ಣ ನೀನ್ ಬೇಕು, ಕೃಷ್ಣ ಎಲ್ಲಿದ್ಯಾ ನೀನ್ ಬೇಕು ಭಾವದಿಂದ ಏನಾರ ಮಾಡಿದ್ರೆ ಈ ಹರಿನಾಮ ನಮ್ಗೆ ಏನ್ ಮಾಡುತ್ತೆ, ಎಫೆಕ್ಟ್ ಮಾಡುತ್ತೆ. ಹರಿನಾಮದಲ್ಲಿರೋ ಶಕ್ತಿ ನಮ್ಗೆ ಬರುತ್ತೆ ಅಂತಂದ್ರೆ ಅದು ನಮ್ಮನ್ನ ಕಾಪಾಡತ್ತರ, ನಮ್ಮನ್ನ ಕಾಪಾಡ ಕವಚ. ಅದೇ ಹೇಳಿದ್ನಲ್ಲ, ಕವಚ ಆಗುತ್ತೆ ನಮ್ಗೆ. ಇಲ್ಲ ಅಂತಂದ್ರೆ ಜಸ್ಟ್ ಮಾಡ್ತಾ ಇದೀವಿ, ಮತ್ತೆ ನಮ್ದು ಬೇರೆ ವಿಚಾರ, ಬೇರೆ ಆಕರ್ಷಣೆ ಮಾಡ್ತಾ ಇದೀವಿ, ಮತ್ತೆ ತಿರ್ಗಾ ಮಾಡ್ತಾ ಇದೀವಿ. ಸೊ ಇದು ಆಗುತ್ತೆ ಆಗಲ್ಲ ನೋಡಿ. ಭಗವಂತ ನಾಮನ ಹೆಂಗ್ ಮಾಡಿದ್ರು ಕೂಡ ಎಫೆಕ್ಟ್ ಮಾಡುತ್ತೆ. ಬಟ್ ಎಫೆಕ್ಟ್ ಏನಿದೆ ಕಡಿಮೆ ಇರುತ್ತೆ. ಅದು ಬೇಗ ಆಗೋದಿಲ್ಲ. ಅದೆಲ್ಲ ನಿಧಾನ ಆಗ್ತವೆ. ಅದರಿಂದ ಬರಂತ ಇದು ನಿಧಾನ ಆಗ್ಬಿಡುತ್ತೆ ನಮ್ಗೆ. ಅದರಿಂದ ಮುಖ್ಯವಾಗಿರುವಂತ ವಸ್ತು ಅಂತಂದ್ರೆ ಭಗವಂತನ ನಾಮನ ಶುದ್ಧತೆಯಿಂದ ಮಾಡೋದು, ಭಗವಂತನ ನಾಮನ ನಾವು ಮಾಡೋದು. ಮಿಕ್ಕಿದೆಲ್ಲ ತಾನೇ ಬಂದ್ಬಿಡುತ್ತೆ. ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಬೇಡಿ. ಏನೇನಿದೆ ಅದೆಲ್ಲ ಬಂದ್ಬಿಡುತ್ತೆ. ನಾರ್ಮಲ್ ಆಗಿ ಡೀಲ್ ಮಾಡಿ ಅಷ್ಟೇ. ಬೇರೆ ವಿಚಾರಗಳನ್ನ ಮಾಡ್ಬೇಡಿ ಅಂತಲ್ಲ, ಸುಮ್ನೆ ಅದ್ ಹೆಂಗಿರುತ್ತೋ ಹಂಗೆ ಡೀಲ್ ಮಾಡ್ತಾ ಹೋಗಿ. ಭೌತಿಕ ವಸ್ತುಗಳು ಆಲ್ರೆಡಿ ನಾವು ಫಿಕ್ಸ್ ಆಗಿದ್ದಾವೆ. ನಮ್ಗೆ ಏನ್ ಬರ್ಬೇಕು ಅಂತ ಅದ್ ಬಂದೇ ಬರುತ್ತೆ. ಏನ್ ನಿದ್ದೆಗೋಸ್ಕರ ಯೋಚನೆ ಮಾಡಿ, ನಿದ್ದೆ ಬಂದೇ ಬರುತ್ತೆ. ಯಾರು ನಿದ್ದೆ ಬರಲ್ಲ, ಟೆಕ್ನಿಕ್ ಹೇಳ್ಕೊಡ್ಲಾ, ಭಾಗವತಂನ ಇಲ್ಲ ಜಪ ಮನೇನ ಹಿಡ್ಕೊಳ್ಳಿ ನಿದ್ದೆ ಬರುತ್ತೆ. ಎಷ್ಟೋ ಜನ ನಿದ್ದೆನೆ ಬರಲ್ಲ ಸ್ವಾಮಿ ನಮ್ಗೆ ಅಂತಾರೆ. ಕೆಲವು ಜನಕ್ಕೆ ಜಾಸ್ತಿ ನಿದ್ದೆ ಬರದ್ ಬಿಡಿ. ನಿದ್ದೆ ಬರ್ದೇ ಇರೋರಿಗೆ ಇದೊಂದು ಟೆಕ್ನಿಕ್. ನಿದ್ದೆ ಹೋಗ್ಬೇಕಾದ್ರೆ ಬೇಕಾಗಿರೋದು ನಮ್ಗೆ ಇವಾಗ ಬರಕ್ಕಲ್ಲ ಬೇಕಾಗಿರೋದು, ಹೋಗ್ಬೇಕಾದ್ರೆ ಏನ್ ಮಾಡೋದು, ಇವು ಶ್ರದ್ಧೆನೆ ಬೆಳೆಸ್ಕೋಬೇಕು ನಾವು. ವಿಷಯ ವಸ್ತು ಎಷ್ಟೊಂದು ಗಂಭೀರವಾಗಿದೆ ಅದನ್ನ ತಿಳ್ಕೊಬೇಕು. ಸೊ ಈ ಕವಚ ತೊಟ್ಕೊಳಕ್ಕೆ ನಾವ್ ಹೆಂಗೆ ಇಮಿಡಿಯೇಟ್ ಆಗಿ ಈಗ ನೋಡಿ ಎಲ್ಲಾರು ಚಳಿ ಆಯ್ತು, ಎಲ್ಲ ಸ್ವೆಟರ್ ಹಾಕೊಂಡು ಹಂಗ ಹಾಕೊಂಡು ಓದ್ಕೊಂಡು ಮಾತ್ಕೊಂಡು ಎಲ್ಲ ಬಂದಿದೀವಿ. ಯಾಕೆ? ನಮ್ಗೆ ಆ ಫೀಲ್ ಆಗ್ತಾ ಇದೆ. ಆ ತರ ಫೀಲ್ ಅನುಭವಿಸ್ಬೇಕು. ನನ್ಗೆ ಈ ಭೌತಿಕ ಪ್ರಪಂಚ ನನ್ಗೆ ಕಷ್ಟ ಕೊಡ್ತಾ ಇದೆ, ಭೌತಿಕ ಪ್ರಪಂಚ ಇರುವಂತ ವಸ್ತು ಜಾಗ ಅಲ್ಲ ಅಂತ ನನ್ಗೆ ಇದಾಗ್ಬೇಕು. ನೋಡಿ ಎಷ್ಟು ಕಷ್ಟ ಪಡ್ತಾ ಇದ್ದಾನೋ ಇವು ರಾಮ. ಅವ್ನಿಗೆ ಏನೇನು ಆಗ್ಬಿಟ್ಟಿದೆಯೋ ಗೊತ್ತಾಗ್ತಾ ಇಲ್ಲ. ನನ್ ಜೀವಕ್ಕೆ ಹೆಂಗ್ ಆಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ನುಲಿತಾನೆ, ಏನ್ ಮಾಡ್ತಾನೆ. ಸೊ ಅದರಿಂದ ಇದನ್ನ ಮಾಡಿ ದಯವಿಟ್ಟು ಜಪ ಮಾಡಿ
ಭಗವಂತನ ಬಗ್ಗೆ ಆಸೆ ಬೆಳೆಸ್ಕೊಳ್ಳಿ. ಭಗವಂತ ಕೃಷ್ಣ ಅಷ್ಟೊಂದವಳು, ಯಾಕೆ ನಾನು ಅವನ್ನ ಪಡೆದಿಲ್ಲ, ಯಾಕೆ ಕೃಷ್ಣ ನನಗೆ ಸಿಗ್ತಾ ಇಲ್ಲ, ಯಾಕೆ ನನಗೆ ಕೃಷ್ಣ ಯಾಕೆ ನನಗೆ ಇಷ್ಟೊಂದು ದೂರವಾಗಿದ್ದಾನೆ ಅಂತ ತಪ್ಪೇನ್ ಮಾಡಿದ್ದೀನಿ ನಾನು? ನಾ ತಪ್ಪೇನ್ ಮಾಡಿಲ್ಲ, ಸರಿಗೆ ಇದ್ದೀನಿ. ಆದ್ರೆ ಅವ್ನು ಇಷ್ಟು ದಿನ ಕರೀತಾ ಇಲ್ಲ. So, ಇದೊಂದು ಅನ್ಕೊಳ್ಳಿ, ನೀವು ಯಾವಾಗ್ಲೂ ಏನಕ್ಕಾದ್ರೂ ಕೃಷ್ಣ ಅನ್ಕೊಳ್ಳಿ ಅಷ್ಟೇ. ತಪ್ಪಾಯ್ತಾ, ಕೃಷ್ಣ ನಿನ್ನಿಂದ ಆಗಿದ್ದು. ಒಳ್ಳೇದಾಯ್ತಾ, ಅದನ್ನು ನಿನ್ನಿಂದ ಆಯ್ತು, ನನ್ನಿಂದ ಅನ್ಕೋಬಿಡಿ, ನಿನ್ನಿಂದ ಆಯ್ತು ಅನ್ಕೋಬಿಡಿ. ಸೊ ಎಲ್ಲದಕ್ಕೂ ಕೃಷ್ಣನ್ ಹೊಣೆ ಮಾಡ್ತಾ ಇರಿ. ಅವಾಗ ನೋಡಿ, ಕೃಷ್ಣನ್ ಜೊತೆ ಮಾತಾಡ್ತಾ ಇರಿ ಪ್ರತಿ ಕ್ಷಣ. ನಾನು ಟೆಕ್ನಿಕ್ ಹೇಳ್ಕೊಟ್ಟೆ ನಿಮ್ಗೆ. ಸುಮ್ನೆ ನೀವು ಕೃಷ್ಣ ಇದು ಹೆಂಗ ಮಾಡೋದು ಅಂತ ಕೇಳಿ. ನೀವು ಸುಮ್ನೆ ಅದ್ ಫೀಲ್ ಆಗ್ತಾ ಇದ್ರೆ ನೀವು, ಕೃಷ್ಣ ನಿನ್ ಜೊತೆ ಮಾತಾಡಕ್ ಶುರು ಮಾಡ್ಬಿಡ್ತಾನೆ, ಫ್ರೆಂಡ್ ಆಗ್ಬಿಡ್ತಾನೆ. ಹೆಂಗ್ ಪ್ರಭು ಹೆಂಗೆ ಹೆಂಗ್ ಅವ್ನು ಇಲ್ದೇ ಇದ್ರು ಹಂಗೆ ಹೆಂಗ್ ಮಾತಾಡೋದು? ಮಾತಾಡ್ರಿ, ನೀವು ಯಾರೋ ಒಬ್ರೇ ಇದ್ರಿ, ಅಕಸ್ಮಾತ್ ಈ ಕಾಡಲ್ಲಿ ಹೋಗ್ಬಿಟ್ರಿ, ಏನಪ್ಪ ಮಾಡ್ಕೊತೀರಾ, ಯಾರು ಇರಲ್ಲ, ಹೆಂಗ್ ಮಾಡ್ತೀರಾ? ನೀವೇ ಮಾತಾಡ್ಕೊಳ್ಳಲ್ವಾ? ಮನ್ಸಲ್ಲಾರ ಯೋಚನೆ ಮಾಡ್ತೀರಿ, ಇಲ್ಲ ನೀವು ಮಾತಾಡ್ಕೊತೀರಾ. ಓಕೆ, ಮನ್ಸಲ್ಲ ಯೋಚನೆ ಮಾಡಿ, ಕೃಷ್ಣ ಇದನ್ನ ಹೆಂಗ್ ಮಾಡೋದ ಕೇಳ್ಕೊಳ್ಳಿ. ಹಿಂಗ್ ಮಾಡ್ಬೇಕಾ ಅಂತ ನೀವೇ ಆನ್ಸರ್ ಮಾಡ್ಕೊಳ್ಳಿ. ನೀವೇ ಆನ್ಸರ್ ಮಾಡಿ. ಈ ತರ ಏನಾರ ಮಾತಾಡಕ್ ಶುರು ಮಾಡ್ಬಿಟ್ರೆ ಕೃಷ್ಣ ಒಂದು ದಿನ ಹೆಂಗೆ ಮನ್ಸಿಂದ ಒಬ್ಬ ವ್ಯಕ್ತಿ ಯಾವತ್ ಏನು ಮಾಡಿದ್ದು, ಕೀರ್ನ ಮಾಡಕ್ ಹೋಗಿ ಮನ್ಸಿಂದ ಮುಟ್ ನೋಡಿದಾಗ ಸುಟ್ ಬಿಡ್ತಲ್ಲ ಅವನ್ಗೆ, ಹಂಗಾಗ್ಬಿಡುತ್ತೆ. ಇದೊಂದು ಟೆಕ್ನಿಕ್. ಅಕಸ್ಮಾತ್ ಕೃಷ್ಣ ಪಡಿಬೇಕಾದ್ರೆ ಇದೊಂದು ಬೇಕಾದ್ರೆ ಉಚಿತರ ಸುಮ್ನೆ ನೀವು ಮಾತಾಡ್ತಾರೆ, ಯಾರು ಏನಾರ ಅನ್ಕೊಳ್ಳಿ, ಅದ್ರ ಬಗ್ಗೆ ನೀವು ಬೇಡ. ಅವನ ಬಗ್ಗೆ ನೀವು ಹೇಳ್ತಿದ್ರೇನೋ, ಧ್ಯಾನ ಮಾಡ್ತಾ ಇದ್ರೆ ಇವನು ಏನ್ ಕುತ್ಕೊಂಡು ಹಿಂಗೆ ಧ್ಯಾನ ಮಾಡ್ತಾನೆ ಅಂತ ಇರ್ಬೋದು. ಅವ್ನ್ ಧ್ಯಾನ ಮಾಡ್ತಾ ಇದ್ ಒಂದಿನ ಏನಾಯ್ತು. ಸೊ ಇದೊಂದು ಅಕಸ್ಮಾತ್ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಇದು ಒಂದೊಂದ್ಸರಿ ಮಾಡಿ ಮಾಡಿದ್ರೆ ಮಾಡಿ, ಇಲ್ಲ ಅಂತಲ್ಲ. ಆದ್ರೆ ಇದು ತುಂಬಾ ಕಷ್ಟದ ಕೆಲಸ. ಫೀಲ್ ಮಾಡಿ ಆಯ್ತಪ್ಪ. ಇನ್ನೊಂದು ಟೆಕ್ನಿಕ್ ನೀನು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ. ಯಾವುದೋ ಒಂದು ವಸ್ತುನ ಕರೆಕ್ಟ್ ಟೈಮ್ಗೆ, ಆ ಟೈಮ್ಗೆ ಮಾಡಬೇಕು, ಅದು ಮಾಡಲೇಬೇಕು ಅಂತ. ಸಪೋಸ್ ಉದಾಹರಣೆ ಏನ್ ಗೊತ್ತಾ, ಒಂದು ಹೂವನ ಇವತ್ತು ನಾನು ಕರೆಕ್ಟಾಗಿ 5 ಗಂಟೆಗೆ ಕೃಷ್ಣಕ್ಕೆ ಬಂದು ಇಡ್ತೀನಿ ಅಂತ. ಯಾವ್ದಾರ ಟೈಮ್ ಮಾಡ್ಕೊಳ್ಳಿ, ರಾತ್ರಿ 12 ಗಂಟೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಮಧ್ಯಾಹ್ನ 12 ಗಂಟೆ ಮಾಡಿ, ಯಾವ ತರ ಟೈಮಲ್ಲಿ ಅದನ್ನ ನಾನು ಮಾಡೇ ಮಾಡ್ತೀನಿ ಅಂತ ಮಾಡು. ಕೃಷ್ಣನ್ಗೆ ನಾನು ಯಾವುದು ಟೈಮ್ಗೆ ಸರಿಯಾಗಿ ಗಂಧ ತೆಗೆದ್ಬಿಟ್ಟು ಅದಕ್ಕೆ ತುಳಸಿಗೆ, ಗಂಧಕ್ಕೆ ತುಳಸಿ ಎಲೆಗೆ ಹಾಕೊಂಡು ಕೃಷ್ಣನ ಪಾದಕ್ಕೆ ಇಡ್ತೀನಿ ಅಂತ ಮಾಡ್ಕೊಳ್ಳಿ. ಯಾವ್ದೋ ಆದ್ರೆ ಹಂಗ್ ಮಾಡ್ಕೊಳ್ಳಿ. ದಿನಕ್ಕೆ ಯಾವಾಗಾರ ಮಾಡ್ತೀನಿ ಅದ್ ಬೇಡ ನಮ್ಗೆ, ಅದಾಗೋದಿಲ್ಲ, ಅದು ಸರಿ ಇರಲ್ಲ. ನೀವ್ ಇಂಥ ಟೈಮ್ ಎಕ್ಸಾಕ್ಟ್ ಆಗಿ ಆ ಟೈಮ್ ಮಾಡೇ ಮಾಡ್ತೀನಿ ಅಂತ ಅನ್ಕೊಳ್ಳಿ. ನಾನು ಅಲ್ಲಿಗೆ ಹೋಗಿದ್ದೆ, ಇಲ್ಲಿಗೆ ಹೋಗಿದ್ದೆ, ಒಂದೇ ಒಂದು ಸಣ್ಣ ಕೆಲಸ, ಬೇರೆ ದೊಡ್ಡನು ಬೇಡ, ಒಂದೇ ಒಂದು ಕೆಲಸ ಮಾಡಿ. 5:05 ಕುತ್ಕೋತಾ ಇದೀನಿ ಅಂತಂದ್ರೆ ಈ ವ್ಯಕ್ತಿ ಜಪ ಮಾಡಕ್ ಬರ್ತಾನೆ, ನಾನ್ ರೆಡಿ ಆಗಿರ್ಬೇಕು ಅಂತ ಕೃಷ್ಣ ಮೊದ್ಲೇ ಮಾಡಕ್ ಶುರು ಮಾಡಿಲ್ಲ. ನಿಮ್ಗೆ ಇದು ನನ್ಗೆ ಅದು ಅಪೇಕ್ಷೆ ಇದೆಯಾ, ಮಾಡಿ, ಪರವಾಗಿಲ್ಲ. ಏನಾರ ಒಂದ್ ಮಾಡಕ್ ಶುರು ಮಾಡಿ, ಅಂದ್ರೆ ಅದನ್ನ ಮಾಡಕ್ ಶುರು ಮಾಡಿ. ನಿಮ್ಗೆ ಇಷ್ಟ ಬಂದಾಗ. ಈಗ ನಾನು ಓಕೆ, ಪ್ರಸಾದನು ಕೂಡ ನಾನು ಇಂಥ ಟೈಮ್ಗೆ ತಗೋತೀನಿ, ಅಂತ ಟೈಮ್ಗೆ ತಗೊಳಕ್ ಶುರು ಮಾಡಿ ನೋಡೋಣ. ಪ್ರಸಾದ ಆಗಿರ್ಬೇಕು, ಬೇರೆ ನಾನು ಕರೆಕ್ಟ್ ಟೈಮ್ಗೆ. ಆಗಲ್ಲ ನಿಮ್ಗೆ 8 ಗಂಟೆಗೆ ಅದು ಏನೇ ಕಷ್ಟ ಆದ್ರೂ ಕೂಡ ಕೃಷ್ಣನ್ಗೆ ಕೊಟ್ಟಿರೋಂಥದ್ದೇ ನಾನು ತಗೋತೀನಿ. ಕರೆಕ್ಟಾಗಿ 8ಗೆ 1 ನಿಮಿಷ ಹೆಚ್ಚು ಕಡಿಮೆ ಆಗ್ಬಾರ್ದು. ಹಂಗ್ ಮಾಡಿ. ಅವಾಗ ನೋಡಿ ಯಾವ ತರ ಆಗತ್ತೆ ನಿಮ್ಗೆ ಅಂತ 1 ವರ್ಷದೊಳಗಡೆ. ಅಷ್ಟಕ್ಕೂ ಬೇಡ ರೇ, ತೀರ್ತಿ ಹೇಳಿ ಇಲ್ಲ ಆ ಕಡೆ ಬಂದ್ಬಿಡ್ತೀವಿ. ಈ ಟೈಮ್ಗೆ ಹಾಕೋತೀನಿ ಬರ್ತೀನಿ, ಎಷ್ಟು ಕೆಲಸ ಮಾಡುತ್ತೆ ನೋಡಿ. ನಾನು ಇಷ್ಟೇ ಚೆನ್ನಾಗಿ ಶೃಂಗಾರ ಮಾಡ್ಕೊತೀನಿ ಕೃಷ್ಣನ್ಗೋಸ್ಕರ. ಶೃಂಗಾರ ಮಾಡ್ಕೊಂಡು ಇಷ್ಟೇ ಸಮಯಕ್ಕೆ ಕೃಷ್ಣನ ಹತ್ರ ಹೋಗ್ತೀನಿ, ಕೃಷ್ಣನ್ಗೆ ತೋರಿಸ್ತೀನಿ ನಾನು. ಓಕೆ, ಅದೇನೇ ಮಾಡಿ ಪರವಾಗಿಲ್ಲ.
ಆದ್ರೆ ನೀವು ಎಷ್ಟೊಂದು ಉದಾಹರಣೆಗಳಿದ್ದಾವೆ. ಕೃಷ್ಣ ಹೂವ ತಂದ್ಕೊಳ್ಳೋದ್ರಿಂದ ಆಯ್ತು, ತುಳಸಿ ಮಾಡೋದ್ರಿಂದ ಆಯ್ತು, ತಿಲಕ ಆಗಿದ್ದಾಯ್ತು, ಎಷ್ಟೊಂದು ಉದಾಹರಣೆ. ಯಾವ ತರ ಒಂದು ನಾನು ಕರೆಕ್ಟ್ ಟೈಮ್ಗೆ ಪ್ರತಿನಿತ್ಯ ಮಾಡಿ ನೀವು ನೋಡಿ ಕೃಷ್ಣ ನಿಮ್ ಜೊತೆ ಯಾವ ತರ ಮಾಡ್ತಾನೆ. ನೀವು ಓದತ್ತೀವಿ ಓಕೆ, ಏನಾರು ಓದ್ತಿಂತ ಎಕ್ಸಾಕ್ಟ್ ಟೈಮ್ಗೆ ನೀವು ಕರೆಕ್ಟ್ ಆಗಿ ಓದ್ತಿಂತ ಕೂತ್ಕೊಳ್ಳಿ, ಒಂದ್ ಅಕ್ಷರ ಓದ್ಬಿಟ್ಟು ನಿಲ್ಸ್ಬಿಡಿ. ನಾವು ಅದುವೇ ಇಲ್ಲ ಇಲ್ಲಿ. ಸರಿಯಾಗಿ ನೀವು ಕುತ್ಕೊಬೇಕು ಓದಕ್ಕೆ. ಕುತ್ಕೊಬೇಕು ಅಂದ್ರೆ ಎಲ್ಲ. ಪ್ರಭು ವಾಯ್ಸ್ ಕೇಳಿಸ್ತಾ ಇಲ್ಲ ಪ್ರಭು. ಅದೇ ಜಾಗದಲ್ಲಿ ಕೂತ್ಕೊ. ನೀವ್ ಯಾರು ಅವ್ರಿಗೆ ಕೊಡ್ಬೇಕು. ವಾಯ್ಸ್ ಕಟ್ ಬರ್ತಾ ಇದೆ ಪ್ರಭು. ಏನೇ ಒಳ್ಳೇದು ಹೇಳೋ. ಕಟ್ ಆಗ್ತಾ ಇದೆ ಪ್ರಭು. ಹೌದು ಪ್ರಭು, ಕೇಳ್ತಾ ಇಲ್ಲ. ಕೆಲವು ಮಾತು ಕೇಳ್ತವೆ, ಕೆಲವು ಕೇಳಿಸ್ತಾ ಇಲ್ಲ ಪ್ರಭು. ಮತ್ತೆ ಯಾರು ಹೇಳ್ತಾ ಇಲ್ಲ, ನೀವ್ ಒಬ್ರು ಹೇಳ್ತಿದ್ದೀರಿ. ಈಗ ಅದೇನಪ್ಪ ಅವ್ರಿಗೆ ಅನ್ನಿಸ್ತಾ ಇದೆಯೋ, ನಮ್ಗೆ ಕೇಳಿಸ್ತಾ ಇಲ್ವಲ್ಲ. ಇಲ್ಲ, ಕಟ್ ಆಗಿ ಕೇಳಿಸ್ತಾ ಐತೆ. ವಾಯ್ಸ್ ಪ್ರಾಬ್ಲಮ್ ಇದೆ ನೋಡಿ. ಬರ್ತಾ ಇದೆ. ಕಟ್ ಆಗ್ತದೆ. ಹಂಗಂದ್ರೆ ನನ್ ಪ್ರಾಬ್ಲಮ್ ಇರ್ಬೇಕು. ಓಕೆ, ಸರಿ ಆಯ್ತಪ್ಪ, ಸರಿ ಅರ್ಥ ಆಗಿದ್ರೆ ಓಕೆ. ಟೈಮ್ ಆಯ್ತು. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದೆ ಇದ್ರ ಬಗ್ಗೆ? ಒಟ್ನಲ್ಲಿ ಒಂದೊಂದು ತಿಳ್ಕೊಳ್ಳಿ. ಈ ವರ್ಷ ಅಂತೂ ಚಾಲೆಂಜ್ ಮಾಡ್ಬೇಕು.